ನಿದ್ರೆ ಹತ್ತಿದಾಗ ಶರೀರ ಇತ್ತು ಏನು ಆರಾಮಿತ್ತು. ಎಲ್ಲರೂ ಸ್ವಾಭಾವಿಕವಾಗಿ ಆರಾಮಿದ್ನಿ ಅಂತೆ. ಅಲ್ಲಿ ಏನು ಹಿಡ್ಕೊಂಡು ಆರಾಮಿದ್ದಿ, ಏನು ಅವಲಂಬಿಸ್ಕೊಂಡು ಆರಾಮಿದ್ದೀರ ನಿದ್ದೆ ಎತ್ತಿದಾಗ? ಏನೂ ಇದ್ದಿದ್ದಿಲ್ಲ ಅಲ್ಲಿ. ನೋಡೋದಿಲ್ಲ, ಕೇಳೋದಿಲ್ಲ, ಮೋಶ ನೋಡೋದಿಲ್ಲ, ಮುಟ್ಟೋದಿಲ್ಲ, ಯಾವುದೂ ಇದ್ದಿದ್ದಿಲ್ಲ ಅಂತ ಆರಾಮಿದ್ದಿಲ್ಲ. ಈಗ ಏನು ಅವಲಂಬಿಸ್ಕೊಂಡು ಆರಾಮಿರ್ಬೇಕಂತ ಹೊಂಟಿ ನೀನು? ಈಗೇನು ಅವಲಂಬಿಸ್ಕೊಂಡೇವಲ್ಲ, ಈಗ ಇವೆಲ್ಲ ಇಂದ್ರಿಯಗಳ ಅವಲಂಬಿಸ್ಕೊಂಡು ಸುಖ ಹೊಂದಬೇಕಂತ. ಸುಖದಿಂದ ಅದೇನು ಅಂದ್ರೆ ಇರಕ್ಕೇತೇನು? ಯಾರು ಅದಾರ ಅವನ್ನ ಅವಲಂಬಿಸ್ಕೊಂಡು ಸುಖ ಹೊಂದಿದವರು ಜಗತ್ತಿನ ಇತಿಹಾಸದೊಳಗೆ ತೆಗೆದು ನೋಡನಿ. ಇವನ್ನ ಅವಲಂಬಿಸ್ಕೊಂಡು ಸುಖ ಹೊಂದಿದೀವಿ ಅನ್ನೋರನ್ನ ನಾವು ಇಲ್ಲಿವರೆಗೂ ಕಂಡಿನೂ ಇಲ್ಲ, ಕೇಳಿನೂ ಇಲ್ಲ. ನೀವೇನಾರು ಕಂಡಿರೇನ? ನೋಡಿ ಕೇಳಿ ಮೂಸಿ ನೋಡಿ ತಿಂದ ಯಾಕ್ರಿ ಇಂದ್ರಿಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕಂತ ಮಾಡಿದವರು, ಅದರಿಂದ ಸುಖ ಹೊಂದಿದವರು ಒಬ್ಬರ ಜಗತ್ತಿನ ಇತಿಹಾಸದೊಳಗೆ ತೆಗೆದು ನೋಡನಿ. ಇದು ಸುಖ ಹೊಂದು ಕ್ರಮನೋ ಏನೋ ಸಂಕಟ ಹೊಂದು ಕ್ರಮನೋ? ಯಾರು ಹೇಳಿದ್ರೆ ನಿಮ್ಗೆ ಹಿಂಗಾದ್ರೆ ನಾವು ಆರಾಮಿರ್ತೇವೆ ಅಂತ? ನೀನ ತಿಳ್ಕೊಂಡೇ ಹೋದಿಲ್ಲ. ಇದು ಸರಿಯಾದ ತಿಳುವಳಿಕೆಯೋ ತಪ್ಪು ತಿಳುವಳಿಕೆಯೋ? ಇದೇ ಕ್ರಮವನ್ನು ನಾವು ಮುಂದುವರಿಸಿದ್ರೆ ನಮ್ಮ ಮುಂದಿನ ಪರಿಣಾಮ ಏನಾಗ್ತೈತಿ? ಇಂದ್ರಿಯಗಳ ಮೂಲಕ ವಿಷಯಗಳ ಸಂಪರ್ಕ ಹೋಗಿ ಮಾಡಿ ಸುಖ ಹೊಂದೋ ಪ್ರಯತ್ನ ನಡೆಸೇವಲ್ಲ. ಈಗ ಎಲ್ಲ ಲೋಕದವರು ಇದನ್ನ ಮಾಡತ್ತೀವಿಲ್ಲ. ಯಾವ ಲೋಕದವ ಇಲ್ಲ, ನಾವು ಹರಿಹರ ಬ್ರಹ್ಮಾದಿಗಳದಾರ ಅನ್ನಿಸುದ ಅವರು ಇದನ್ನು ಮಾಡತ್ತಾರೆ. ಇದರಿಂದ ಸುಖ ಶಾಂತಿ ಸಿಕ್ಕೈತೆ ಅನ್ನುವಂಥ ವಿಚಾರ ಮಾಡಿ ನೋಡಿದ್ರೆ ನೋಡ್ರಿ, ನಿಮ್ಗೆ ಹೊಳಿತೈತಿ ಅದು ವಿಚಾರ. ಯಾವ ವಿಚಾರಕ್ಕೆ ಮುಖ ಕೊಡ್ತಾನ ಅವಾಗ ಹೊಳಿತೈತಿ. ವಿಚಾರ ಮಾಡೋಲ್ಲೇ ಕಣ್ಣು ಮಚ್ಕೊಂಡು ಹಂಗೆ ಕುಡ್ರ ಬೆನ್ನ ಹತ್ತಿ ನಾವು ಹಂಗೆ ಅವ್ರು ಮಾಡ್ತಾರಂತ ನೀನು ಮಾಡಿದ್ವಿ. ಏನಾಗೈತಿ? ನಾವು ಗಳಿಸಿದವ್ ಏನಾಗ್ಯಾನ ನೋಡ್ತು. ಹೊಲ ಹಿಡ್ದವ್ ಏನಾಗ್ಯಾನ, ನೌಕರಿ ಮಾಡಿದವ್ ಏನಾಗ್ಯಾನ, ಮಜಾ ಮಾಡಿ ಇಂದ್ರಿಯಗಳು ಮಜಾ ಮಾಡಿದವ್ರು ಏನಾಗ್ಯಾರ? ನೋಡು, ಕಂಡು ಕೇಳಿ ನೋಡಿ ಎಲ್ಲೋ ಇತಿಹಾಸದೊಳಗೆ ಏನೇನು ಮಾಡಿ ಹೋಗ್ಯಾರ. ಮತ್ತೆ ಮೋಹಿಪರೇ ಭೂಮಂಡಲದ ಭೋಗ ಭೋಗವನ ಅತಿ ಗೆಳೆಯದೆ ಮನುಜರು ಅಂತ. ಮತ್ತು ಅದನ್ನ ಮಾಡ್ಬೇಕಂತಿ ಮಾಡಿದ್ದ ಮಾಡೋ. ಏನು ಹೊಸಾದೈತಿ ಹೇಳಿ ನೀನು? ಬಾಳೆದಾಗ ಏನೈತಿ ಹೊಸಾದವ? ಇಂದ್ರಿಯಗಳು, ವಿಷಯ ವಸ್ತುಗಳು, ಅದ ಹೊಲ, ಅದ ಮನಿ. ಏನೈತಿ ಹೇಳಿ? ಹೊಸಾದ ಏನೈತಿ ನೀ ಮಾಡಿದ್ವಿ? ಹಳೆ ರಗಟೆ, ಹಳೆ ರಗಟೆ ಗುದ್ದೆ ಆಡ್ತೀವಿ. ಒಳ್ಳೆ 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 ಏನು ಕಂಡಿದ್ರಾಗ ನೆಮ್ಮದಿ? ಏನಾರ ಒಂದು 4 ಒಪ್ಪತ್ತು ನೆಮ್ಮದಿಯಿಂದ ಇದೆಯಾ ನೀ ಬಾಳೆ ಮಾಡಿ? ನಿಮ್ಮ ಊರಾಗ ಚಲೋ ತಂಗ ಬಾಳೆ ಮಾಡಿದವ್ರು ಅದಾರ, ಕೇಳ್ರಿ. ಅವ್ನು ಆರಾಮದಾರ, ಸುಖದಿಂದ ಅದಾರನ ಕೇಳ್ರಿ. ಇನ್ನಾಕ ತಿನ್ನಾಕ ಎಲ್ಲ ಥರದ ಅನುಕೂಲ ಇದ್ದವ್ರು, ಯಾವುದು ಕೊರತಿಲ್ಲೇ ಇದ್ದವ್ರು ಆರಾಮದಾರ ಕೇಳ್ರಿ. ನೀವು ಸ್ವಾಭಾವಿಕವಾಗಿ ಹೆಂಗೆ ಬರ್ತೈತಿ? ಏನು ರೀ ದೇವ್ರು ಎಲ್ಲ ಕೊಟ್ಟಾನು, ನೆಮ್ಮದಿನ ಇಲ್ರಿ ಅಂತ. ಸುಖ ನೆಮ್ಮದಿನ ಇಲ್ರಿ, ಸಮಾಧಾನನ ಇಲ್ಲ. ದೇವ್ರೆಲ್ಲ ಅನುಕೂಲ ಮಾಡಿ. ಮತ್ತು ಯಾಕೆ ಅದನ್ನು ಅವಲಂಬಿಸ್ಕೊಂಡು ಆರಾಮ ಯಾಕಿಲ್ಲ? ಮತ್ತು ಎಲ್ಲಿ ಐತಿ ಅದು? ಎಲ್ಲನೂ ನೋಡಿದಿಪ್ಪ, ಅದ್ರಾಗಿಲ್ಲ ಅಂದು. ಮತ್ತು ಎದುರಾಗೈತಿ? ಎಲ್ಲವನ್ನೂ ಆರೈದು ನೋಡಲು ಇಲ್ಲೆನಿಸದ ನೇಹ ಎಲ್ಲಿ ನೆಲೆಸಿಬೋದು? ಸುಖ ಎಲ್ಲಿ ಐತಿ? ಅದು ಅದನ್ನು ನಾವು ಸಂಶೋಧನೆ ಮಾಡಬೇಕಾಗೈತಿ. ಸುಖದ ಸಂಶೋಧಕರಾಗಬೇಕಾಗೈತಿ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಈ ಕೆಲಸ ನಾವು ಪ್ರತಿಯೊಬ್ಬರೂ ಮಾಡ್ಕೋಬೇಕು. ಬರೀ ಅದೇ ವ್ಯವಹಾರದಾಗ ತೊಡಗುದಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಹೋದ ಪಶು ಜನ್ಮದಾಗ ಮಾಡ್ಕೊತ ಬಂದಿ, ಹೌದಿಲ್ಲ? ಮತ್ತು ಮನುಷ್ಯನ ಜನ್ಮಕ್ಕೆ ಎದಕ್ಕೈತಿ ಶ್ರೇಷ್ಠ ಅಂತಂದ್ರೆ ನಿಜವಾದ ಸುಖದ ಸಂಶೋಧನೆ ಮಾಡೋದ್ರೊಳಗೆ, ನಿಜವಾದ ಸುಖ ಎಲ್ಲೈತಿ ಅನ್ನೋದು ತಿಳ್ಕೊಳ್ಳೋದ್ರೊಳಗೆ ಮನುಷ್ಯನ ಜನ್ಮದ ಲಾಭ. ಈಗ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದೊಡ್ಡ ಹಾನಿ ಐತಿ ಅಂದ್ರೆ. ಈ ಸದ್ಯಕ್ಕೆ ತಿಳ್ಕೊಂಡು ಯಾವ್ದು ಸುಖರೂಪ ಐತಿ, ಯಾವ್ದು ದುಃಖ ರೂಪ ಐತಿ ಅಂತ ತಿಳ್ಕೊಂಡು ದೊಡ್ಡ ಲಾಭ, ಇಲ್ಲ ಅಂದ್ರೆ ದೊಡ್ಡ ಹಾನಿ ಅದ. ಇಹ ಚೇತವೇದೀತ್ ಸತ್ಯಮಸ್ತಿ ನ ಚೇತವೇದೀತ್ ಮಹಾತಿ ವಿನಷ್ಟಿ. ದೊಡ್ಡ ಹಾನಿ ಅನುಭವಿಸ್ಬೇಕು. ನೋಡ್ರಿ ಹೆಂಗೆ ಮಾಡ್ತೀರಿ ಅದು. ಎಚ್ಚರಗೊಳಿಸ್ಕೊಂತ ಬಂದಾರ ಮಹಾತ್ಮರು. ಎಚ್ಚರ ಆಗ್ರಿನ್ನ. ಯಾವುದು ನಿತ್ಯ, ಯಾವುದು ಅನಿತ್ಯತೆ, ಯಾವುದು ಹಿತ, ಯಾವುದು ಅಹಿತತೆ ಅನ್ನುವಂಥ ವಿಚಾರಕ್ಕೆ ನಾವು
ಮುಖ ಕೊಡಕ್ಕೆ ತಯಾರಿಲ್ಲ. ಬಾಳೆಗೆ ಬಡ್ಕೊಂಡು ಸತ್ತು ಹೋದವು ಎಲ್ಲ. ಬಾಳೆಗೆ ಬಡ್ಕೊಂಡು ಸತ್ತು ಹೋದದನ್ನು ಯಾರು ನೆನಪು ಮಾಡ್ತಾರ್ರಿ ಅವನು? ಅವರೆಲ್ಲ ನಿಮ್ಮ ಅಜ್ಜ ಮುತ್ತಜ್ಜ ಅದಕ್ಕೆ ಬಡ್ಕೊಂಡು ಸತ್ತು ಹೋದವು ಎಲ್ಲ. ಹೌದಿಲ್ಲ? ಎಷ್ಟೋ ವರ್ಷಗಳಿಂದ ಬುದ್ಧನಂತವರು ಎಷ್ಟು ವರ್ಷಗಳು, ಸಾವಿರಾರು ವರ್ಷಗಳಾದವು. ಅವ್ರು ನೆನಪು ಯಾಕೆ ಮಾಡ್ತಾರೆ? ಮೊಹಮ್ಮದನ ನೆನಪು ಯಾಕೆ ಮಾಡ್ತಾರೆ? ಕ್ರಿಸ್ತನ ನೆನಪು ಯಾಕೆ ಮಾಡ್ತಾರೆ? ಬಾಳೆ ಸಂಬಂಧ ಬಡ್ಕೊಳ್ಳಿಲ್ಲ ಅವರು. ಶಿವಾನಂದ ಅಜ್ಜರ್ನ, ಸಿದ್ಧಾರೂಢರನ್ನ ಯಾಕೆ ನೆನಪು ಮಾಡ್ತಾರೆ ಅಂತವ್ರು? ಬಾಳೆ ಸಂಬಂಧ ಬಡ್ಕೊಂಡ್ರನ ಅವರು? ನಮ್ಮಪ್ಪ ಬಾಳೆ ಸುದ್ದಿ ಮಾತಾಡ್ತಿದ್ದಾನ ಯಾರ್ದಾರ ಮುಂದೆ? ನನ್ನ ಮನೆ ಹಿಂಗೈತಿ, ನನ್ನ ಹೊಲ ಹಿಂಗದಾವ, ನನ್ನ ಮಕ್ಕಳು ಹಿಂಗದಾವ ಅಂತ ಅದ್ರ ಸುದ್ದಿ ಸಹಿತ ತೆಗಿತಿತ್ತು. ಬಾಳೆ ಸುದ್ದಿ ಕಾಲ ಕಳೆದವ್ರು ಯಾರ ಜನ್ಮ ಸಾರ್ಥಕ ಆಗೈತಿ ಹೇಳ್ರಿ? ಬಾಳೆ ಬದುಕು ಬಿಡ್ಗೊಟ್ಟು ಹೋಗಿ ಕುಂತವ್ರಿಂದ ನಿಮಗೆ ಕಲ್ಯಾಣ ಆಗೈತೋ ಏನ? ಬಾಳೆದಾಗ ಅಲ್ಲೇ ಗುದ್ದಾಡ್ಕೊಂತ ಇದ್ದವ್ರಿಂದ ನಿಮಗೆ ಕಲ್ಯಾಣ ಆಗೈತೋ? ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಯಾರು? ಅವರ ಆತ್ಮ ತಮ್ಮನ್ನ ತಾವು ತಿಳ್ಕೊಂಡವರು, ನಿಜವಾದ ಸುಖದ ತಿಳುವಳಿಕೆಯನ್ನು ಮಾಡಿಕೊಂಡವರು. ಅವರಿಂದ ಜಗತ್ತಿಗೆ ಕಲ್ಯಾಣ ಆಗೈತೆ ಹೊರತು ನಿಮ್ಮ ಕೂಡಿ ಹೆಗಲು ಕೊಟ್ಟು ದುಡಿಯೋರಿಂದ ನಿಮಗೇನು ಕಲ್ಯಾಣ ಆಗೋದಿಲ್ಲ. ಇದೆಲ್ಲರೂ ನಾವು ಸ್ವಾರ್ಥಕ್ಕೋಸ್ಕರವಾಗಿ ಕೂಡಿದ ಮೇಳ, ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ನಾವು ತಿಳ್ಕೊಂಡೇವಿ ಅವ್ರು ಸುಖ ಕೊಡಕ್ಕೆ ಬಂದಾರು. ಯಾರು? ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ. ಆತ್ಮನಸ್ತು ಕಾಮಾಯಿ ಸರ್ವಂ ಪ್ರಿಯಂ ಭವತಿ ಅಂತ. ಹೆಂಡತಿ ತಾ ಸುಖ ಹೊಂದಬೇಕಂತ ನಿನ್ನ ಮಾಡ್ಕೊಂಡಳಕ್ಕೆ, ಗಂಡನ ಮಾಡ್ಕೊಂಡ. ಗಂಡ ತಾ ಸುಖ ಹೊಂದಬೇಕಂತ ಹೆಂಡತಿ ಮಾಡ್ಕೊಂಡನ. ಮಕ್ಕಳು ಸುಖ ಕೊಡ್ತಾವಂತ ಮಕ್ಕಳನ್ನ ಹಡ್ದಾನ ಹೊರತು ಮಕ್ಕಳಿಗೆ ಸುಖ ಕೊಡ್ಬೇಕಂತ ಮಕ್ಕಳನ್ನ ಹಡ್ದಿಲ್ಲ ನಾವು. ತಾ ಸುಖ ಹೊಂದಬೇಕಂತ ಮಕ್ಕಳಿಂದ ಹಿಂಗೆಲ್ಲ ಮಾಡ್ಕೊತ ಬಂದೆವು ನಾವು. ಐತಿನಂಗಾರ ಮಕ್ಕಳಿಂದನೂ ಇಲ್ಲ, ದನ ಕನಕಾದಿಗಳಿಂದ ಇಲ್ಲ, ಗಂಡ ಹೆಂಡರಿಂದನೂ ಇಲ್ಲ, ತಿನ್ನೋದ್ರಿಂದ ಇಲ್ಲ, ಎಂಥ ಅಧಿಕಾರ ಪಡೆದರೂ ಅದಿಲ್ಲ. ಎಲ್ಲರ ಕಡೆಯಿಂದ ನಾ ನಮಸ್ಕಾರ ಮಾಡ್ಕೋತೇನೆ, ಅದರಿಂದನೂ ಇಲ್ಲ. ಸುರನರ ವಂದ್ಯತೆಲಿಂದ ಉದೇನು, ಸರಸಾಲಂಕೃತಿ ರೂಪಿಂದ ಉದೇನು. ಬಹು ಸಿದ್ಧಿಗಳನ್ನು ಪಡೆಯಲು ಅದರಿಂದೇನು, ಪವಾಡಗಳನ್ನು ಮಾಡಿದಿ, ಸಿದ್ಧಿಗಳನ್ನು ಪಡೆದಿ, ಪವಾಡ ಪುರುಷ ಅನಿಸ್ಕೊಂಡಿ, ನೆಮ್ಮದಿ ಐತೆ ನೀನು. ಅವ ಜ್ಞಾನಿ ಅಲ್ಲ, ಅವ ಪವಾಡ ಮಾಡವ ಜ್ಞಾನಿ. ಅಜ್ಞಾನಿ ನಾವು, ಅವನು ಅಜ್ಞಾನಿನ. ಸುಡುಗಾಡು ಸಿದ್ಧರ ಆಟದ, ಹೌದಿಲ್ಲ? ಸುಡುಗಾಡು ಸಿದ್ಧರ ಆಟಕ್ಕೆ ಮಳ್ಳು ಹಾಕೊಂಡು ಕುಂತೀವಿ. ಅವಾಗ ಪವಾಡ ಪುರುಷ ಅಂತ ತಿಳ್ಕೊಂಡು ಯಾಕ್ರಿ? ಅದರಿಂದ ನಿನಗೆ ಮತ್ತಷ್ಟು ಹೀನ ಸ್ಥಿತಿ ಬರ್ತದೆ. ಆ ಪವಾಡಕ್ಕಾಗಿ ಅಂತ ಏನೆಲ್ಲ ಹೀನ ಕರ್ಮಗಳನ್ನು ಮಾಡ್ತೀಯಲ್ಲ, ಆ ಪವಾಡ ಸಿದ್ಧಿಸ್ಬೇಕಾಗ್ತದೆ. ಜ್ಞಾನ ಅವಕ್ಕಿಂತ ಪೂರ್ವದಲ್ಲಿ ಅದಕ್ಕಾಗಿ ಮಾಡ್ಯಾರ ಅವ್ರ ಪ್ರಯತ್ನ. ಉಭಯ ತಪಸ್ವಿಗಳಂತ ಯಾಕಂತಾರೆ? ಜ್ಞಾನ ಅವಕ್ಕಿಂತ ಪೂರ್ವದಲ್ಲಿ ಗೊತ್ತಿಲ್ಲದಾಗ ಅವನ್ನೆಲ್ಲ ಮಾಡಿ, ಗೊತ್ತಾದ ಮ್ಯಾಗ ಇದನ್ನೆಲ್ಲ ಕೈ ಬಿಟ್ಟರು. ಮಡವಳಜ್ಜದ ಇವು ಮೊದಲ ಗೊತ್ತಾಗಲಿಲ್ಲ ನನಗೆ, ತಲೆ ಮ್ಯಾಗ ಇಟ್ಕೊಂಡು ಕುಣಿದಾಡಿ ನಿಜಗುನಾರ್ ಗ್ರಂಥ. ಸುಳ್ಳನ ಇದ್ರಾಗ ವೇಳೆಕ್ಕಳನ್ನೆಲ್ಲ ಎಲ್ಲ ಇದ್ದು ಅವ್ರು ಸಿದ್ಧಿಗಳು ಮಾಡಿ ನಾನು ಜೀವನ ಹಾಳು ಮಾಡ್ಕೊಂಡಿಲ್ಲ. ಉದ್ಗಾರ ತೆಗೆದಾರ ಮಡವಳಜ್ಜ ಸುಳ್ಳು. ಯಾಕೆ ನಾವು ವ್ಯರ್ಥಗಳನ್ನೆಲ್ಲ ಅಂತ? ವ್ಯರ್ಥ ಹೋದಿಲ್ಲ ಅದು ಪವಾಡ ಮಾಡೋದು. ಇವನ್ನೆಲ್ಲ ಅವು ತನ್ನಿಂದ ತಾನೇ ವ್ಯಕ್ತ ಆಗಿರ್ತಾವ. ಅದು ಜೀವಿಗಳ ಕಲ್ಯಾಣಕ್ಕೋಸ್ಕರವಾಗಿ ಅಷ್ಟೇ ಅವನು ಇದು ಮಾಡ್ತಾರೆ. ಆದ್ರೆ ಅದು ಜ್ಞಾನ ಆಗೋದಿಲ್ಲ. ಅದರಿಂದ ಲೋಕವಾಸನ ಅದು ಗಟ್ಟಿ ಹಾಕೊಂಡ್ಕೊಂಡದ, ಅಹಂಕಾರ ಬರ್ತದೆ ನಿನಗೆ. ಅದರಿಂದ ಯಾವ ಸಿದ್ಧಿಗಳನ್ನು ಪಡೆದ್ರು ನಿನ್ನ ಅಹಂಕಾರ ಮತ್ತಟ್ಟು ಗಟ್ಟಿ ಕಟ್ಟಿದ್ರಿಂದ. ಅದಕ್ಕೆ ಅಲ್ಲಂ ಪ್ರಭುಗಳು ಅಂಥವ್ರ ಹೋಗಿ ಅವರಿಗೆಲ್ಲ ಎಚ್ಚರಗೊಳಿಸ್ಯಾರ. ಒಬ್ಬ ವಜ್ರಕಾಯಿ ಸಿದ್ಧಿ ಮಾಡ್ತಿದ್ದಂತ, ಅವನು ಎಲ್ಲ ಅದರ ಪರಿಣತಿಯನ್ನು ಹೊಂದಿ ಕತ್ತಿರೆ ಹೊಡೆದ್ರೆ ಕತ್ತಿ ಮುರಿದು ಹೋಗ್ಬೇಕು ಅವನ ಶರೀರಕ್ಕೆ ಅಂತ. ಅದನ್ನೆಲ್ಲ ಕೇಳಿದಾರ. ಹಂಗಾರೆ ಅವ್ನು ನೋಡಿ ಭೇಟಿ ಆಗ್ಬೇಕಂತ ನೋಡಕ್ಕೆ ಹೋಗ್ಯಾರ. ಅವ ಏನು ಜನ ಬರೋರು ಕತ್ತಿ ಮಾಡಿ ಸಿಟ್ಟಿದ್ದಂತೆ, ಹೊಡೆದ್ರೆ ಕತ್ತಿ ಮುರಿದು ಹೋಗುದು. ಅವ ದೊಡ್ಡ ಹೆಮ್ಮೆ ಅವಾಗ. ಅದನ್ನು ನೋಡಿದ ಅಲ್ಲಂ ಪ್ರಭುಗಳು ಕತ್ತಿ ಅವನಿಗೆ ಕೊಟ್ಟರು, ಹೊಡೆದ್ರು ಮುರಿದು ಹೋದ್ ಕತ್ತಿ. ನಿಮಗೆ ಬಂದೈತಿ, ಇವನು ಸೊಕ್ಕು ಕಳಿಸ್ಬೇಕಿನ್ನ ಅಂತ ತಿಳ್ಕೊಂಡು ಇನ್ನೊಂದು ಕತ್ತಿ ತಗೊಂಡು ನಾನು ಹೊಡಿ ಅಂದ್ರಂತವ್ರು, ಈ ಶರೀರ ಹೊಡಿ ಅಂತ. ಅವಾಗ ಬ್ಯಾಡ್ರಿ, ಒಂದೇ ಕಡ್ತಕ್ಕೆ ಹೋಗ್ಕತಿ, ಹರ್ತೈತಿ, ಕತ್ತಿ ನೋಡೋಣ ಹೊಡಿ ಧೈರ್ಯನಿಂದ ನನ್ನಂತ.
ಎಲ್ಲ ಇದನ್ನು ಮಾಡಿ ಹೊಡೆದ್ರೆ ಕತ್ತಿ ಹಿಂಗೆ ಗಾಳಿಯಾಗ ಹೊಡೆದಂಗೆ ಆಕೈತಿ. ನನಗಿಂತ ಹೆಚ್ಚಿಂದೈತೆ ಅಲ್ಲಿದು. ಏನು ಮಾಡೋ ಇಂಥದಕ್ಕೆಲ್ಲ ಮಳ್ಳಾಗಿ ಅವಾಗ ಬುದ್ಧಿ ಬಂದೈತೆ ಅವಾಗ, ವ್ಯರ್ಥ ಇದೆ ನೀ ಮಾಡೋದಿಲ್ಲ ಅಂತ. ಅಲ್ಲಂ ಪ್ರಭುಗಳು ಅವಾಗ ದಾರಿ ಮಾರ್ಗದರ್ಶನ ಮಾಡಿದ್ರು. ಇದನ್ನ ಮಾಡ್ಕೊಂಡು ಕುಂತು ಏನು ಮಾಡೋದು ನಾನು. ಇಂಥವೆಲ್ಲ ಸಿದ್ಧಿಗಳಿಗೆ ಕಡೆ ಗಮನ ಕೊಟ್ಟೆ ಅಂದ್ರೆ ನಿನ್ಗೆ ಎಂದಪ್ಪ ನೀವು ಉದ್ಧಾರ ಆಗೋದು. ಸುಡುಗಾಡ ಸಿದ್ಧರ ಆಟಕ್ಕೆ ಮಳ್ಳಾದ ಸಿದ್ಧಿಗೆ ಸಿದ್ಧಿ ಹಗೆದಾಗ ಬಿದ್ದಿ ಅಂತ ಮತ್ತು ಅಜ್ಞಾನದೊಳಗೆ ಬೀಳುದು ನೀನು. ಅದಕ್ಕೆ ಪವಾಡ ಪುರುಷರು ಯಾರೂ ಮಹಾತ್ಮರಲ್ಲ ಅವರು. ಯಾವ ಮಹಾತ್ಮನು ಅಂತ ಅದಕ್ಕೆ ಮನಸ್ಸು ಕೊಡಕ್ಕೆ ಹೋಗುತ್ತೆ ನಾವು. ಅವೆಲ್ಲ ನನ್ನ ಘನತೆ ಗೌರವಗಳಿಗೆ ಕೀಳಾದವುಗಳು ಅಂದರು ರಾಮತೀರ್ಥರು ಕೂಡ. ನೀವು ಯಾಕೆ ಅಂಥವನ್ನೆಲ್ಲ ಮಾಡೋದಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಅಂಥ ಕೀಳುಮಟ್ಟಕ್ಕೆ ರಾಮ ಎಂದೂ ಇಳಿಯಲಾರ ಅಂತ. ಅವೆಲ್ಲ ನನ್ನ ಘನತೆ ಗೌರವಗಳಿಗೆ ಕೀಳು ಮಟ್ಟದ್ದು ಅಂತ. ಪವಾಡಗಳು ಸಿದ್ಧಿಗಳು ಅನ್ನೋವೆಲ್ಲ ಅಂತ. ಏನು ಮಾಡೋವಂತು ಏನು ನೀರ ಮ್ಯಾಗ ನಡೆಯುದು. ಎಷ್ಟು ದಿನ ಪ್ರಯತ್ನ ಮಾಡಿದ್ದೀಪ ಅಂತ ಕೇಳಿದ್ರಂತ ನಾವು. 20 ವರ್ಷ ಮಾಡೇನ್ರಿ ಅದಕ್ಕೆ ಪ್ರಯತ್ನ, ನೀರ್ ಮ್ಯಾಗ ನಡೆಯುದು ಅಭ್ಯಾಸ. 4ನೇ ಆವಾಗಿನ ಕಾಲದಾಗ 4ನೇ ಕೊಟ್ರೆ ದಾಟಿಸ್ತಿದ್ದವ. 20 ವರ್ಷ ಮಾಡಿದ ಪ್ರಯತ್ನ ಎಲ್ಲ ಬರೀ 4ನೇ ಕೆಮ್ಮತ್ತೀನಿ. ಏನ್ ಮಾಡಿದಿ ಹೌದಿಲ್ಲ? ಇದನ್ನ ಮಾಡಿ ಸಿದ್ಧಿಸಿದ ಏನ್ ಮಾಡಿದಿ? ಇಲ್ಲ ಉಪಯೋಗ ಇಲ್ಲ ಅಂತ. ಅದಕ್ಕೆ ಮಹತ್ವ ಕೊಡಕ್ಕೆ ಹೋಗ್ಬೇಡ. ಮೊದಲ ನಿನ್ನ ನಿಜವಿದನೆ ತಿಳಿಯೋ ಬೇರೆಣ್ಣದಲ್ಲಿ ಮನುಜ ಅಂದ್ರೆ ನಾವು ಸುಖದ ಶಾಂತಿಯನ್ನು ನಾವು ಬೇಕಾಗಿತ್ತಂದ್ರೆ ನಿನ್ನ ನಿಜವನ್ನ ನೀ ತಿಳ್ಕೊ. ನಾವು ಇಂದ್ರಿಯಗಳಿಗೆ ಗೋಚರ ಆಗೋದಂತ ಇದ್ರ ಬೆನ್ನು ಹತ್ತೇವೆ ನಾವು. ನಮ್ಮ ನಿಜ ಯಾವ ಇಂದ್ರಿಯಗಳಿಗೂ ಅದು ಗೋಚರ ಆಗುವುದಿಲ್ಲ. ಮನಸ್ಸು ಮತ್ತು ಇಂದ್ರಿಯಗಳಿಗೆ ಅಗೋಚರವಾದದ್ದು. ನಾವು ಮನಸ್ಸು ಮತ್ತು ಇಂದ್ರಿಯಗಳಿಗೆ ಗೋಚರ ಆಗೋದ್ರ ಕಡೆನೇ ಲಕ್ಷ್ಯ ಕೊಟ್ಟೇವೆ. ಅದು ನಿಜ ಅಲ್ಲ, ತೋರೆಡುವುದದು. ಅದೆಲ್ಲ ಸುಳ್ಳದ. ಮನಸ್ಸು ಮತ್ತು ಇಂದ್ರಿಯಗಳಿಗೆ ತೋರುವುದೆಲ್ಲ ಇದು ಸುಳ್ಳು, ಮಿಥ್ಯಾ ವಸ್ತು. ಏನು ಸುಳ್ಳು ಇಂದ್ರಿಯಗಳಿಗೆ ತೋರುವುದೆಲ್ಲ ಇದು ಸುಳ್ಳು ಅದ. ಸತ್ಯದ ದರ್ಶನ ನಮ್ಗೆ ಆಗ್ಬೇಕಾತಂದ್ರೆ ನಮ್ಮಲ್ಲಿ ಜ್ಞಾನ ದೃಷ್ಟಿ ನಮ್ಮಲ್ಲಿ ಜಾಗೃತ ಆಗ್ಬೇಕು, ವಿವೇಕ ಜಾಗೃತ ಆಗ್ಬೇಕು ಅಂದ್ರೆ ಅದನ್ನು ಜಾಗೃತಗೊಳಿಸುವ ಸಂಬಂಧ ವಿವೇಕವಂತರ ಸಂಘ ನಾವು ಮಾಡಬೇಕಾಗಿತ್ತು. ಅಂತ ಮಹಾತ್ಮರ ಸಂಘ ಸಿಕ್ಕಿದ್ರೆ ನಿನ್ನಲ್ಲಿ ಅದು ಜಾಗೃತ ಆಕ್ಕಿತ್ತು. ಆಗಿಲ್ಲ, ಬಹಳ ದುರ್ಲಭ. ಅಂಥ ಮಹಾತ್ಮರು ಜ್ಞಾನಿಗಳು ತ್ರೈಲೋಕ್ಯ ದುರ್ಲಭ ಅಂತ ನೋಡ. ಅಂಥವ್ರ ಸಂಘ ನಿನ್ನ ಜನ್ಮನ ಪಾವನ ಆಗಿರ್ತೈತೆ. ಅಂಥವ್ರ ಸಂಘ ಸಿಕ್ಕಿಬಿಟ್ರು ನೀನು ಏನು ಎಚ್ಚರ ಆದ ಕೂಡಲೇ ಶರೀರ ಭಾವ ಬಂತು. ಶರೀರ ನೆನಪು ಮಾಡಿದ್ರೆ ಶರೀರ ಇರ್ತೈತಿ. ಶರೀರ ಸಂಬಂಧ ತಪ್ಪಿದಾಗ ನಿನಗೆ ಆರಾಮ ಇರ್ತೈತಿ. ಹೌದಿಲ್ಲ? ಶರೀರ ಸಂಬಂಧ ತಪ್ಪಿದಾಗ ಸಂಕಟ ಆಯ್ತು, ಶರೀರ ಸಂಬಂಧ ಇದ್ದಾಗ ಆರಾಮಾಯ್ತು. ಹಂಗಾರೆ ಆರಾಮ ಇರ್ಬೇಕನ್ನೋಂಗಿದ್ರಿ ಈ ಶರೀರ ಸಂಬಂಧ ಇಟ್ಕೋಬೇಕು, ಈ ಶರೀರ ಸಂಬಂಧ ತಪ್ಪಿಸ್ಕೋಬೇಕು. ನಾವೆಲ್ಲರೂ ಈ ಶರೀರ ಸಂಬಂಧ ಇಟ್ಕೊಂಡು ಆರಾಮ ಇರ್ಬೇಕನ್ನುವಂಥ ಹುಚ್ಚು ಪ್ರಯತ್ನ ನಡೆಸಿದ್ವಿ. ಸುಖಿಗಳಾದವರೆಲ್ಲ ಇದ್ರ ಶರೀರ ಸಂಬಂಧ ತಪ್ಪಿಸ್ಕೊಂಡ್ರು. ಹೆಂಗೆ ತಪ್ಪಿಸ್ಕೊಂಡ್ರು ಅವರು? ವಿಚಾರದಿಂದ. ಶರೀರ ಸಂಬಂಧ ತಪ್ಪಿಸ್ಬೋದು ಅಂದ್ರೆ ಇದಕ್ಕೆ ಏನಾರ ಎಣ್ಣೆ ಹಾಕೋದು ಉರ್ಲು ಹಾಕೋದು ಅಲ್ಲ. ಶರೀರ ಜೀವಂತ ಇದ್ದಾಗ ಇದರ ಸಂಬಂಧ ಇದು ನಾನಲ್ಲ ಅನ್ನುವಂಥ ತಿಳುವಳಿಕೆ ಮಾಡ್ಕೊಂಡು ಅವ್ರು ಸುಖ ಹೊಂದಿದ್ರು. ಸಮಾಧಿ ಮಂದಿ ಖಾತ್ರಿ ಮಾಡ್ಕೊಂಡ್ರು ಇದು ನಾನಲ್ಲ ಅನ್ನೋದು. ಸರಿಯಾಗಿ ಮಾಹಿತಿ ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಶ್ರವಣ ಮನನ ನಿಧಿಧ್ಯಾಸನದ ಮುಖಾಂತರ ಗಟ್ಟಿ ಮಾಡಿಕೊಂಡು ಅದರ ಸಂಬಂಧ ತಪ್ಪಿಸ್ಕೊಂಡು ಆತ್ಮಭಾವದೊಳಗೆ ಆನಂದದ ಭಾವದೊಳಗೆ ಉಳಿದ್ರು ಅವರು. ನಾವು ಅದನ್ನು ಮಾಡಬೇಕಾಗಿತ್ತು. ಏನು ಯಾವ ರೀತಿ ಅವರು ಅಭ್ಯಾಸ ಮಾಡಿ ಅದರ ಸಂಬಂಧ ತಪ್ಪಿಸ್ಕೊಂಡ್ರು? ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ. ಏನು ಇದಕ್ಕೆ ಸಾಧನ, ಬೇರೆ ಸಾಧನ ಇಲ್ಲ ನಿನಗೆ. ಅದಕ್ಕಾಗಿ ನಾವು ಆ ಒಂದು ಕಾಯಕ ಮಾಡಬೇಕಾಗಿತ್ತು. ನಿತ್ಯ ಸುಖ ಹೊಂದಬೇಕನ್ನುವಂಥ ಪ್ರಯತ್ನ ಏನೈತೆ ಅಲ್ಲ, ಶ್ರವಣ ಮನನ ನಿಧಿಧ್ಯಾಸನ ಹಿಂಗದೆ ಅವನ್ನ ಅದಕ್ಕೆ ಹೇಳ್ಯಾರ. ಬಿಟ್ಟು ಬಿಡದೆ ಹಿಂಗದೆ ನಿತ್ಯ ಕರ್ಮ ಅಂದ್ರೆ ಇದಕ್ಕೆ ಅಂತಾರೆ. ನಮ್ಮ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನು ಕೇಳೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಅದಕ್ಕೆ ನಿತ್ಯ ಕರ್ಮ ಅಂದ್ರೆ. ಹಿಂಗದೆ ನಿತ್ಯ ಕರ್ಮವ ಮಾಡಲು ತುಂಗಧರ್ಮ ವಿವರ್ಧನಬಹುದು. ತುಂಗದ ಶ್ರೇಷ್ಠವಾದಂಥ ನಿನ್ನ ಸಚ್ಚಿದಾನಂದ ಸ್ವರೂಪದ ಅನುಭವ ಆಗಕ್ಕೆ ಶುರುವಾಗೈತಿ. ನೀನು ಯಾರಿದ್ದಿ ಅನ್ನೋದು.
ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ಕೆಟ್ಟ ಕೃತಿಗಳು ನಿನ್ನಿಂದ ನಡೆದಿಲ್ಲ. ಅಕಲ್ಯಾಣ ಅನ್ನೋದು ನಿನಗೆ ಬರುವುದನೇ ಇಲ್ಲ. ಅದು ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋ ಭಾವನೆ ಬರುವುದಿಲ್ಲ ನಿನಗೆ, ಈ ಅಭ್ಯಾಸದಾಗ ನೀ ತೊಡಗಿದೆ ಅಂತಂದ್ರೆ. ಆದ್ರೆ ಎಲ್ಲರಿಗೂ ಕಲ್ಯಾಣ ನಿನಗೆ. ಅಕಲ್ಯಾಣ ಅನ್ನೋದು ನಮ್ಮ ಖಾತೆದಾಗ ಇಲ್ಲ ಅಂತಿದ್ರು ಅವ್ರು. ಎಲ್ಲರಿಗೂ ನಮಗೆ ಪೀಡಾ ಕೊಟ್ಟವ್ರಿಗೆ ಸಹಿತ ಒಳ್ಳೇದಾಗ್ಲಿ ಅಂತ. ವಿಷ ಹಾಕಿದವ್ರಿಗೆ ಹಾಲ ಇರುವುದು, ಅವ್ರಿಗೆ ಮಹಾತ್ಮರು ಅಂತಾರೆ. ಒಳ್ಳೇದು ಮಾಡಿದವ ಒಳ್ಳೇದು ಮಾಡೋದೇನು ದೊಡ್ಡ ಕೆಲಸ ಅಲ್ಲ. ಯಾರು ನಮಗೆ ಕೆಡಕ್ ಮಾಡಿರ್ತಾರೆ ಅವ್ರಿಗೆ ಒಳ್ಳೇದು ಮಾಡೋದು ಈ ಮಹಾತ್ಮರ ಗುಣ. ಅದು ಅವಾಗ ಮಹಾತ್ಮ ಅಂತಾರೆ. ಅದು ನಮ್ಮಲ್ಲಿ ಜಾಗೃತ ಆಕೈತಿ ಈ ಅಭ್ಯಾಸದೊಳಗೆ ತೊಡಗೋದ್ರಿಂದ ನಮ್ಮಲ್ಲಿ. ಯಾಕೆ ಎಲ್ಲರೂ ನನ್ನ ಸ್ವರೂಪ ಅನ್ನೋ ತಿಳುವಳಿಕೆ ಅವಾಗ ಆಗಕ್ಕೆ ಬಿಡ್ಬೇಕು. ಗೊತ್ತಿಲ್ಲದಕ್ಕೆ ಅವ ಬೇರೆ ನಾ ಬೇರೆ ಅಂತ ತಿಳ್ಕೊಂಡಿನಿ. ಇನ್ನೆಲ್ಲವೂ ನನ್ನ ಸ್ವರೂಪನಾದ. ಅಲ್ಲಿ ನಾನು ಅದೇನನ್ನುವಂತಹ ಜ್ಞಾನ ಅವಾಗ ಆಕೈತಿ. ಅಂತಹ ಒಂದು ವ್ಯಾಪಕ ದೃಷ್ಟಿ ಅವನಲ್ಲಿ ಜಾಗೃತ ಆಕೈತಿ. ಬ್ರಹ್ಮಜ್ಞಾನಿಯಲ್ಲಿ ಬ್ರಹ್ಮಜ್ಞಾನ, ಬ್ರಹ್ಮ ಎಷ್ಟು ವ್ಯಾಪಕತೆ ಹಂಗೆ ವೃತ್ತಿ ಅಷ್ಟು ವ್ಯಾಪಕ ಆದಾಗ ಬ್ರಹ್ಮಜ್ಞಾನ ನಮಗೆ. ಅವಾಗ ಸಂಕುಚಿತ ದೃಷ್ಟಿ ಎಲ್ಲ ಹೋಗಿಬಿಡ್ತೈತಿ. ಅವ ಬೇರೆ ಇವ ಬೇರೆ, ಎಲ್ಲವೂ ನನ್ನ ಸ್ವರೂಪನ ಅನುಭವ. ಎಲ್ಲವೂ ಜಗವೆಂದಡೂ ತಾನೇ, ಜಗದೀಶನೂ ತಾನೇ, ಜಗದಾತ್ಮರೆಲ್ಲರೂ ತಾನೇ ಎಂದು ಬಗೆವಾತನೇ ಉತ್ತಮನು ನೋಡ. ಅಂಥ ವಿಶಾಲ ಮನೋಭಾವನೆಯಲ್ಲಿ ಜಾಗೃತ ಆತಂದ್ರೆ ಯಾರು ಕೂಡ ವೈರತ್ವ ಮಾಡಬೇಕು? ಹೌದಿಲ್ಲ? ಯಾರು ಕೂಡ ದ್ವೇಷ ಮಾಡಬೇಕು? ಮಾಡಕ್ಕೆ ಹೋಗೋದಿಲ್ಲ. ಎಲ್ಲವೂ ನಮ್ಮ ಸ್ವರೂಪನ. ನಮ್ಮ ಮನೆಯನ್ನವರು ಅದಾರಲ್ಲ, ಹೊರಗಿನವ್ರು ಯಾರು ಅದಾರ? ನಾವು ಸಂಕುಚಿತದಲ್ಲಿ ಅವ್ರು ಕೂಡ ಹೊಡೆದಾಡ್ತೀವಿ, ಬೇರೆದವ್ರು ಕೂಡ. ಹೌದಿಲ್ಲ? ನಾವು ಬೇರೆದವರು ಅಂತ ಸೀಮಿತ ಐತಿ ನಮ್ದು. ಅದಕ್ಕೆ ಪರಿಧಿ ಅದನ್ನು ತೆಗೆದು ಅದನ್ನು ಹರಿದು ಹಾಕೋದನ್ನು ವ್ಯಾಪಕವಾದದ್ದ ಭೂಮಾ ವ್ಯಾಪಕವಾದ ವೃತ್ತಿ ನಿನ್ನಲ್ಲಿ ಆಗಬೇಕು. ಅಂದಾಗ ಬ್ರಹ್ಮ ಸುಖದ ಅನುಭವ ಮಾಡ್ಕೊಳಕ್ ಬರ್ತೈತೆ ನಮಗೆ. ನಾ ಬೇರೆ ನೀ ಬೇರೆ ಅಂದ್ರೆ ಭೇದ ಭಾವ ಬಂತಲ್ಲಿ. ಭೇದ ಭಾವದಿಂದ ದುಃಖ ಶುರುವಾದ ನಿನಗೆ. ಅದಕ್ಕೆ ಈ ಸ್ವರೂಪದ ಜ್ಞಾನ ಮಾಡ್ಕೊಂಡ್ರೆ ಅಲ್ಲಿ ಭೇದ ಅನ್ನೋದನ್ನ ಬರೋದು. ಎಚ್ಚರಿಕೆಯಾಗಿ ಇಷ್ಟು ಮಂದಿ ಐತಿ ಭೇದ ಕಾಣಿಸ್ತೈತೆ ನನಗೆ. ನಿದ್ದೆ ಎತ್ತಿದಾಗ ಅಲ್ಲಿ ಒಂದಾಗಿರ್ತಿಲ್ಲ, ಅಲ್ಲಿ ಭೇದ ಎಲ್ಲಿ ಐತಿ ನನಗೆ? ಅನ್ಯ ಭಾವನೆಗಳೆಲ್ಲ ಅಡಗಿದಾಗ ಭೇದ ಐತಿ. ಎಲ್ಲ ಭಾವದೊಳಗೆ ಭೇದ, ಭಾವರಹಿತ ಆದಾಗ ಭೇದ ಎಲ್ಲೈತಿ ಹೇಳಿ? ಭೇದ ಕಲ್ಪನೆಗಳನ್ನೆಲ್ಲ ಬಾಧ ಮಾಡ್ಕೋನು, ನಾಶ ಮಾಡು. ಅಂದ್ರೆ ಇರುವಿಕೆ ಕಡೆ ಎಲ್ಲ ಕೊಡು, ಇದ್ದ ವಸ್ತುವಿನ ಕಡೆ ಎಲ್ಲ ಕೊಟ್ಟರೆ ಅಲ್ಲಿ ಭೇದ ಅನ್ನೋದನ್ನ ಬರ್ತದೆ. ಅದನ್ನು ಮರ್ತೇವಿ. ಮರೆತ ನಾವು ಕಲ್ಪನಾದಾಗ ಕಲ್ಪನಾದ ಬೆನ್ನು ಹತ್ತಿ ಹೊಂಟಿ ಅಂದಾಗ ನಮಗೆ ಭೇದ ಕಾಣಿಸ್ತೈತೆ. ಮನುಷ್ಯನ ಜನ್ಮವನ್ನು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಮನುಷ್ಯನಿಗೆ ಇನ್ನೂ ಹೊಡೆಯುವಲ್ದು. ನಮಗೆ ಬರೀ ದನಕರದ ವ್ಯವಹಾರ ನಡೆಸಿಬಿಟ್ಟು, ಪಶು ಪಕ್ಷಿಗಳ ವ್ಯವಹಾರ, ರಾಕ್ಷಸಿ ಪೈಶಾಚಿಕ ವ್ಯವಹಾರ ನಡೆಸಿಬಿಟ್ಟು ಯಾವ ಜನ್ಮದ ಕೆಲಸ ನೀವು ಮಾಡ್ತೀವಿ ಆ ಜನ್ಮ ನಿಮಗೆ ಬರ್ತದೆ ನೋಡ್ರಿ. ನಮ್ಮ ಜನ್ಮದ ಕರ್ತ ನಾವ. ಯಾರು ನಮ್ಮನ್ನು ಜನ್ಮಕ್ಕೆ ಹಾಕೋರಿಲ್ಲ. ದೇವರು ನಮಗೆ ಈ ಸ್ಥಿತಿ ತಂದಲ್ಲ, ನೀನೇ ಕಾರಣ. ಅದಕ್ಕೆ ನಿನ್ನ ಸ್ಥಿತಿಗತಿಗಳಿಗೆ ನೀನೇ ಕಾರಣ ಹೊರತು ಯಾವ ದೇವರು ಜನರು ಕಾರಣ ಅಲ್ಲ. ಅದಕ್ಕಾಗಿ ಇದನ್ನು ನೀನೇ ಬರ್ಕೋಬೇಕಾಗಿತ್ತು. ಮನುಷ್ಯನ ಜನ್ಮದಾಗ ಏನು ಬೇಕಾದ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಐತಿ ನಿನಗೆ. ಅದಕ್ಕೆ ಬಲ್ಲವರ ಹತ್ರ ಹೋಗು. ಹೆಂಗೆ ಇರಬೇಕು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ? ಮನುಷ್ಯನ ಜನ್ಮದ ಕೆಲಸ ಏನು? ನಾವು ಬಂದ ಉದ್ದೇಶ ಏನಿಲ್ಲೇ? ಏನು ಮಾಡ್ಕೊಳಕತ್ತೀವಿ ಅನ್ನೋದನ್ನು ನೋಡ್ಕೊಳ್ಳಿ. ಎಲ್ಲಿ ತನಕ ಇರ್ತೀನಿ? ಎಷ್ಟು ದಿನ ಇರ್ತೈತಿ ಇದು? ಹಿಂಗೆ ಕಾಯಂ ಇರೋರಂಗೆ ಏನೇನೋ ನಡೆಸಿಪ್ಪ. ಯಾಕ್ರಿ ನನ್ನ ಹೆಸರ್ಲೆ ಹಚ್ಚಿದನು? ಯಾಕ್ರಿ ಎಷ್ಟು ಮಂದಿ ಯಾರಪ್ಪ ಇವ್ರು ನನ್ನ ಹೆಸರು ನಿನ್ನ ಹೆಸರು ಅನ್ನೋ ಆ ಭೂಗೀತೆ ಅಂತ ಐತಿ ಒಂದು, ಅದ ನಗತೈತಿ ಇವ್ರು ಹುಚ್ಚರು ನೋಡಿ ಅಂತ. ಎಷ್ಟು ಮಂದಿ ನನ್ನ ಹೆಸರು ಅನ್ಕೊಂತ ಹೋಗ್ಯಾವಪ್ಪ ಇದ್ರಾಗಿವು ಅಂತ. ಬಂದು ಹುಚ್ಚರ ಶಾಂತಿ ಇದು ಜಗತ್ತಂದ್ರೆ ಅಂತ. ಅದಕ್ಕೆ ಹೇಳ್ಯಾರ ಶಿವಾನಂದ ಅಂದ್ರೆ ಹುಚ್ಚರ ಶಾಂತಿ ಇಲ್ಲ ಇದು ಜಗತ್ತು. ಯಾವಾಗ ನಿನಗೆ ಹುಚ್ಚು ಬಿಡ್ಬೇಕಿದು? ತೋರಿಡಗುದೆಲ್ಲ ಇದು ಅನಿತ್ಯ ಐತಿ, ದುಃಖ ರೂಪ ಐತಿ. ಇದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರುವ ನಾನು ಅರುವ ನಾನು ಅನ್ನುವಂಥ ತಿಳುವಳಿಕೆ ನಿನಗೆ ಆದಾಗ ಹುಚ್ಚು ಬಿಡ್ತೈತಿ ನಿನಗೆ. ಅದನ್ನು ನಾವು ಮಾಡ್ಕೋಬೇಕಾಗಿತ್ತು ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ ನೋಡಿ. ಜಗತ್ತಿನೊಳಗೆ ಇಷ್ಟು ಮಂದಿ ಮಹಾತ್ಮರಾದವರೆಲ್ಲ ಅವರ ಜ್ಞಾನ ಸ್ಥಿತಿಯನ್ನು ಹೊಂದಿದ್ರು.
ಇದ್ರ ಬೆನ್ನು ಹತ್ತಲಿಲ್ಲ ಅವರು. ಮಾನವನ ಜನ್ಮದಳು ಹೀನ ಸಂಸ್ಕೃತಿ ಹೇಳಿದು ಜ್ಞಾನವನ್ನು ಪಡೆಯುವುದು ಮುಖ್ಯತ್ವವು ಅಂತ. ಬರೀ ಅವನ್ನ ಚಲೋ ಕರ್ಮ ಕೆಟ್ಟ ಕರ್ಮ ಎದರ ಸಂಬಂಧ ಮಾಡ್ತೀಪ್ಪ ನೀನು ಸುಖ ಹೊಂದಬೇಕಂತ. ಅವೆಲ್ಲ ಅನಿತ್ಯದವು. ಯಾವುದೇ ಕರ್ಮದ ಫಲ ಅದು ಉಳಿದಿಲ್ಲ. ಚಲೋ ಕರ್ಮದ್ದು ಉಳಿದಿಲ್ಲ, ಕೆಟ್ಟ ಕರ್ಮದ್ದು ಉಳಿದಿಲ್ಲ. ಎದರ ಸಂಬಂಧ? ಭೋಗದ ಆಸ ಸಂಬಂಧ ಕರ್ಮಗಳನ್ನು ಮಾಡಕ್ಕೆ ಹಸ್ತೈತಿ. ಏಕಾಕೆ ಯಾಕೆ ಹಸ್ತೈತಿ ಅಂದ್ರೆ ಭೋಗ ವಾಸನೆಗಳು. ಒಳಿತು ಕೆಡಕುಗಳನ್ನೇ ಮಾಡಿ ಕೊಳಕು ಭೋಗಗಳನ್ನೇ ಕೂಡಿ ಕುಳಿತು ನಿನ್ನ ನಿಜವ ನೋಡಿ ಜ್ಞಾನ ಮಾಡಿಕೋ ಮನುಜ, ಜ್ಞಾನ ಮಾಡಿಕೋ ಅಂತ. ಆತ್ಮಜ್ಞಾನ. ಯಾವ ಜ್ಞಾನ? ನಿನ್ನ ಜ್ಞಾನ. ಜ್ಞಾನ ಅಂದ್ರೆ ಆತ್ಮಜ್ಞಾನ, ತನ್ನನ್ನು ತಾ ತಿಳಿಯುವುದು. ನಾನಾ ಆನಂದ ಸ್ವರೂಪ ಇದ್ದೇನೆ, ನಾನಾ ದೇವರಿದ್ದೇನೆ ಅನ್ನುವಂಥ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗಿದೆ. ಇದ ಮನುಷ್ಯನ ಜನ್ಮಕ್ಕೆ ಬಂದ ಉದ್ದೇಶ, ಅದ ಲಾಭ. ಬಾಕಿ ಜಗತ್ತಿನ ಜ್ಞಾನ ಎಷ್ಟೇ ಮಾಡಿಕೊಂಡ್ರು ನಿನಗೆ ಏನು ಜಗತ್ತಿನಿಂದ ಎಲ್ಲ ತಿಳುವಳಿಕೆ ಮಾಡ್ಕೊಂಡ್ರಲ್ಲ ಏನಾಗಬೇಕಾಗಿತ್ತು? ನಿನ್ನಿಂದ ನಿನಗೆ ಗೊತ್ತಾಗಲಿಲ್ಲ ಅಂದ್ರೆ ತನ್ನ ಬಗೆಯನ್ನು ಅರೈದರೆ ಇರದಯ ಸುಖ ಇರೋದು. ನಿಂದ ನಿನಗೆ ಗೊತ್ತಾಗಲಿಲ್ಲ ಅಂದ್ರೆ ಎಷ್ಟು ತಿಳುವಳಿಕೆ ಮಾಡ್ಕೊಂಡ್ರೆ ಏನಾಗ? ತನ ಕೊಡೋದ್ರ ಏನು ಮಾಡೋದು ನೀವು? ಬಾಳೆ ದಶೆಯಿಂದ ಎಷ್ಟು ಕಷ್ಟಪಡ್ತೀರಿ, ಅದರ ಶತಾಂಶದಷ್ಟು ಸ್ವರೂಪದ ಬಗ್ಗೆ ಅಭ್ಯಾಸ ಮಾಡಿದ್ರೆ ಸಂಸಿದ್ಧ ಆಗ್ತೀರಿ, ದೇವರು ಹಾಕಿದ್ರಿ ನೀವಂತ. ಅದಕ್ಕಾಗಿ ಪಡುವಂಥ ಶ್ರಮ ಎಲ್ಲ ವ್ಯರ್ಥ, ನಿರರ್ಥಕ. ಬಾಳೆ ಸಂಬಂಧ ಏನು ಬಡ್ಕೊಂಡು ಏನು ಮಾಡಿದೆ? ಎಲ್ಲ ವ್ಯರ್ಥ. ನೀನು ನಿನ್ನ ಸ್ವರೂಪದ ನೀ ಯಾರಿದೆ ಅಂತ ತಿಳ್ಕೊಳ್ಳೋ ಸಂಬಂಧ ಏನು ಪ್ರಯತ್ನ ಮಾಡಿದೆಯಲ್ಲ, ದೊಡ್ಡ ಲಾಭದ ನೀನು ಅದನ್ನು ಮಾಡ್ಕೋ. ಲಾಭದ ಮಾಡ್ಕೋಬೇಕು, ಇನ್ನು ಹಾನಿ ಆಗೋದು ಮಾಡ್ಕೋಬೇಕು. ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನು ಲಾಭ, ಮನುಷ್ಯನ ಜನ್ಮದ ಲಾಭ ಏನು ಅನ್ನೋದನ್ನು ತಿಳ್ಕೊಂಡು ಅದರಂತೆ ವರ್ತನ ಮಾಡಕ್ಕೆ ಕಲೀರಿ, ಇರಾಕ್ ಕಲೀರಿ. ಆ ಲಾಭ ತಗೊಳ್ರಿ ಅಂತ ಮಹಾತ್ಮರು ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಅದ್ರ ಕಡೆ ಗಮನ ಇಲ್ಲ. ನಾವು ಸುಳ್ಳ ವೇಳೆ ಹೋಗುತ್ತಿರುವುದು ಕಾಯ ವ್ಯರ್ಥ. ಬರೀ ವಿಷಯ ಸಂಗ್ರಹ, ವಿಷಯ ಭೋಗದಾಗ ಹೋಗ್ತಾರೆ. ಬರೀ ಇವಲ್ಲ ಪಶು ಪಕ್ಷಿಗಳ ವ್ಯವಹಾರ ಮಾಡಿದೆ, ತಿನ್ನೋದು, ತಿನ್ಕೋದು, ತಿಕ್ಕುವುದು, ಇಷ್ಟ ವ್ಯವಹಾರ. ಇದಕ್ಕಿಂತ ಹೆಚ್ಚಿಂದ ಏನು ಮಾಡ್ತೀಪ್ಪ ನೀನು? ಏನು ಲಾಭ ಮಾಡ್ಕೊಂಡೇಳು? ಎಂದಪ್ಪ ನೀ ಶಾಣೆ ಆಗುವುದು? ನಿನಗೆ ಹೊಳಿಲಿಲ್ಲ ಅಂದ್ರೆ ಬಲ್ಲವ್ರನ್ನ ಕೇಳು. ಸುಖದಾಯಕವಾದದ್ದ ಯಾವುದು, ದುಃಖದಾಯಕವಾದದ್ದು ಯಾವುದು ಅನ್ನೋದನ್ನು ನಾವು ಏನು ನಡೆಸೇವ ಅಲ್ಲಿಗ 5 ಇಂದ್ರಿಯಗಳ ಮೂಲಕ 5 ವಿಷಯ ವಸ್ತುಗಳ ಸಂಪರ್ಕ ಭೋಗ ಮಾಡಿ ಸುಖ ಒಂದು ಪ್ರಯತ್ನ ನಡೆಸೇವಲ್ಲ, ಇದು ಸುಖದ ದಾರಿಯೋ ದುಃಖದ ದಾರಿಯೋ? ಈ ಕ್ರಮದಿಂದ ಸುಖ ಹೊಂದಿದವರು ಜಗತ್ತಿನ ಇದ್ರಾಗ ಒಬ್ಬರ ಸಿಗ್ತಾರ ನೋಡ್ಕೋದು. ಎಷ್ಟು ಮಂದಿ ಆಗಿ ಹೋಗ್ಯಾರ್ರಿ, ಹುಟ್ಟಿಟ್ಟು ಬಂದು ಇದನ್ನ ಮಾಡಿರಲಿಲ್ಲ. ನಾವು ಅದನ್ನ ಮಾಡಾಕತ್ತೀವಿ. ಅದ ವಾಸನೆ ಕಟ್ಕೊಂಡು ಬರೋದು. ಅವುಗಳ ಏನನ್ನು ಭಾಳ ಅದಾವ್ರಿ ಇನ್ನು ಆಸೆ. ಹೇಗ್ರಿ ಅವೆಲ್ಲ ಈಡೇರ್ಬೇಕು ಅಂತ. ಹೌದಪ್ಪ, ಎಲ್ಲ ಈ ಆಸೆಗಳನ್ನು ಈಡೇರಿಸುವಂಥ ಅನುಕೂಲ ನಿನಗೆ ಆಗೈತೆ ಅಂದ್ರು ನೀನು ನೆಮ್ಮದಿ ಐತೇನ? ನೋಡ್ಕೋಬೇಕಾರೆ ಏನು ಕೊರತಿಲ್ಲ ನಿನಗೆ. ಎಂತ ಬೇಕಂತ ಶರೀರ ತಗೋ, ಎಷ್ಟು ಬೇಕಷ್ಟು ಆವಿಷ್ಯ ತಗೋ. ನೀ ಯಾಕ್ರಿ ಹೊಂದ ನೋಡು, ವಿಶೇಷ ಭೋಗ ಮಾಡಿ ನೋಡು. ಅದರಿಂದ ನೆಮ್ಮದಿ ಐತೇನೆ. ಕೊನೆಗೆ ಏನು ಉಳಿತೈತಿ? ನಿರಾಶೆನೇ ಆಗೈತಿ ಅಂತ. ಆಶಾ ಹೋಗಲಿಲ್ಲ. ಎಷ್ಟು ಜನ್ಮ ಆದರೂ ಅದು ಎಷ್ಟು ಜನ್ಮ ಬಲಿತು ಆಶಾ. ಒಂದ ಶರೀರ ಅಲ್ಲ, ಲೆಕ್ಕಿಲ್ಲದಷ್ಟು ಶರೀರಗಳು ಹೋಗ್ಯಾವ. ನೀ ವಿಚಾರ ಮಾಡಿ ನೋಡ್ಬೇಕಾರೆ ಈ ಭೂಮಿ ಕುಟ್ಟಿ ಪುಡಿ ಮಾಡಿದ್ರೆ ಧೂಳಿ ಕಣಗಳದಾವಲ್ಲ, ಅಣು ಪರಮಾಣುಗಳು ಧರಣಿಯನ್ನೆಲ್ಲವ ಸನ್ನಿಸಿ ಧೂಳಿ ಮಾಡಲು ಆ ಪರಮಾಣುಗಳೊಳಗೆ ಅಣಿದಣಿದು ದೇಹವನ್ನು ಧರಿಸುತ್ತಾ ನೀನೊಂದೊಂದು ಜೀವರ ಬಸಿರೊಳು ಬಂದು ಎಲ್ಲ 84 ಲಕ್ಷ ಪ್ರಕಾರದ ಎಲ್ಲ ಜೀವರಾಶಿಗಳಲ್ಲಿ ಬಂದಿನಿ ಹುಟ್ಟಿಟ್ಟಿ. ಇದು ಒಂದೇ ಜನ್ಮ ಅಲ್ಲ, ಲೆಕ್ಕಿಲ್ಲದಷ್ಟು ಜನ್ಮಗಳಾದವು, ಎಣಿಕೆಗೆ ಬಾರದಷ್ಟು. ಅಷ್ಟು ಜನ್ಮಗಳನ್ನು ಹುಟ್ಟಿ ಬಂದು ಇದ್ರಾಗ ಹುಡುಕಾಕತ್ತಿ, ಸಿಕ್ಕಿಲ್ಲ. ಜನ್ಮಾಂತರ ಬಾಳೆನ ನೀನು ಸುಖ ಕೊಟ್ಟಿಲ್ಲ. ಇದೊಂದು ಜನ್ಮದ ಬಾಳೆ ಏನು ಸುಖ ಕೊಡ್ತೈತಿ? ಉತ್ಸಾಹ ನಿನಗೆ. ಎಚ್ಚರಾಗಿ ಇನ್ನು ಮ್ಯಾಗರ ಎಚ್ಚರಾಗುವಂತ ಎಚ್ಚರಗೊಳಿಸ್ತಾರ ಮಹಾತ್ಮರು. ಎಚ್ಚರಾಗ್ತಾ ಇರಲಿಲ್ಲ. ಯಾರೇನು ಮಾಡೋದು? ಹೋಗೋರಿ ಅಂತ ಅದಕ್ಕೆ ಹೇಳಿ ನಾವು, ಬೇಕಾದ್ರೆ ಬೆರಕೋ, ಸಾಕಾದ್ರೆ ಸರ್ಕೋ, ಅಲ್ಲಿ ಅಂದ್ರೆ ಮುಂಬೈಗೆ ಇನ್ನೇ ಹಚ್ಚ ಅಜ್ಜವ್ರ ಕಡಿಮೆ ಮಂತ್ರ ನೋಡಿದ ಹೋಗೋತ ಹೋಗುವಂತ. ಹೆಂಗೆ ಹೇಳ್ತೈತಿ ಹೇಳಪ್ಪ ನಿಮ್ಗೆ ಅದನ್ನಾರ?
ಬರೀ ಅದ ಮತ್ತೊಂದು ಇದೆ ವ್ಯಸನ ಇದೆ. ಬಿಡೋರಾಗೆ ಎದ್ದು ಅಲ್ಲಿಗೆ ಓಡ್ದೈತಿ. ಮತ್ತೆ ಹೊತ್ತಾಯ್ತು ನಡಿಪ ಇನ್ನು ಎದಕ್ಕೆ ಬಾಳೆ ಸಂಬಂಧ ರೂಢಿ ಬಿದ್ದುಬಿಟ್ಟೈತೆ. ಅದ ಸುಖರೂಪ ಅನಿಸ್ತೈತೆ ನನಗೆ. ವಿವೇಕ ಇದ್ದವ ಯಾವಾಗಲೂ ತನ್ನೊಳಗೆ ತಾನು ನೋಡ್ಕೊತಾನೆ, ಹೊರಗೆ ಹೋಗೋದಿಲ್ಲ. ತಾಗಿಂದ ಬಹಿರ್ಮುಖ ವೃತ್ತಿ ಎಲ್ಲ ಬಂದ್ ಮಾಡ್ತಾನೆ. ಅದನ್ನು ಒಳಗೆ ಆಂತರಿಕವಾಗಿ ಅಭ್ಯಾಸ ಮಾಡ್ತಾನೆ. ಆಂತರಿಕವಾಗಿ ಅಭ್ಯಾಸ ಮಾಡೋ ಅವನ ಕೆಲಸ ಇದೆ. ಹೊರಗೆ ನಂದು ಏನೂ ಕೆಲಸ ಇಲ್ಲ ಅನ್ನೋವನ ಕೆಲಸ ನೋಡ್ರಿಪ್ಪ ಇದಂತಿದ್ರೆ ಮಾಡ್ತೇನಂದ್ರೆ ಹೋಗಿ ಅಂಥವ್ರಿಗೆ ಹೇಳಕ್ ಹೋಗ್ಬಾರ್ದು. ಮರಿತಾದರೂ ಅಂಥವ್ರಿಗೆ ಹೇಳ್ಬೇಡ. ಮಡಿಪಾಣಿ ಚಗಡಿ ನಿನಗೆ ತಾನ ಅವಾಗ ತಾನ ಸಾಕಾಗಿ ಕೈ ಬಿಡ್ತಾನ. ಅದು ಅನುಕೂಲ ಆಗೇ ಇರ್ತಾವನ್ರಿ ಅವು. ಕರ್ಮ ಎಲ್ಲಿ ಮಠ ಇರ್ತೈತೆ ಎಲ್ಲಿ ಮಠ ಅನುಕೂಲ ಮತ್ತು ಪ್ರತಿಕೂಲ ಕೈ ಬಿಡ್ತಾವ. ಹೆಂಡತಿ ಅನುಕೂಲ ಆಗಿರ್ತಾವ, ಗಂಡ ಅನುಕೂಲ ಆಗಿರ್ತಾವ, ಮಕ್ಕಳು ಅನುಕೂಲ ಆಗಿರ್ತಾವೆ, ಶರೀರ ನಿನಗೆ ಅನುಕೂಲ ಆಗೇ ಇರ್ತೈತಿ. ಇದು ಹಂಗ ಹೊಂಟು ಬಿಟ್ಟೇವು ನಾವು. ಹಿಂಗ ಇರ್ತೈತಿ ಅಂತ ಇದಕ್ಕಿದ್ದಂಗೆ ಇಟ್ಕೊಳಕಾಕತ್ತೇನೆ ಇವನ್ನೆಲ್ಲ. ನಿನ್ನೆದು ಇವತ್ತಿಲ್ಲ, ಇವತ್ತಿಂದ ನಾಳಿಲ್ಲ. ಇಂಥದ್ದನ್ನು ನಾವು ಏನೇನೋ ಮಾಡಿ ಸುಖ ಹೊಂದ ದೊಡ್ಡ ಶಾಣೆತನ ಕೊಡೋದು. ಡಿಪಾಸಿಟ್ ಇಡ್ತಾನೆ ಬ್ಯಾಂಕಿನಾಗ, ಏನೂ ಆಗೋದಿಲ್ಲ. ಯಾಕ್ರಿ ಇನ್ಶೂರೆನ್ಸ್ ಇಳಿಸ್ತಾನ, ಏನೋ ಯೋಜನೆ ಮಾಡ್ತಾನ. ಏನು ಮಾಡ್ತೀನಿ, ಎಲ್ಲ ವ್ಯರ್ಥ ಆತಲ್ಲ ನಿನ್ನ ಜೀವನ. ಮಹಾತ್ಮರೆಲ್ಲ ಏನು ಅವಲಂಬಿಸ್ಕೊಂಡು ಸುಖ ಹೊಂದಿದ್ದಾರೆ. ಅವರು ಜಗತ್ತಿನಲ್ಲಿ ಏನು ಅವಲಂಬನೆ ಮಾಡಿದ್ರು? ಈ ತೋರಿಕೆ ಒಳಗಿಂದ ಏನೂ ಅವಲಂಬನೆ ಮಾಡೋದು, ತಮ್ಮನ್ನ ತಾವು ಅವಲಂಬನೆ ಮಾಡೋದು, ಆತ್ಮಾವಲಂಬಿಗಳಾಗಿದೆ ಅಂತ. ಇದು ಒಂದೇ ಮಾತು. ವೇದಾಂತದ ಸಾರವನ್ನು ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ರಾಮತೀರ್ಥರು ಹೇಳ್ತಾರೆ, ಆತ್ಮಾವಲಂಬನೆ ಅಂತ. ನಮ್ಮನ್ನು ನಾವು ಅವಲಂಬನೆ ಮಾಡಬೇಕು ಹೊರತು ನಮ್ಮಿಂದ ಅರಿಸಿಕೊಳ್ಳುವಂತಹ ಈ ಜಡವಸ್ತುಗಳ ಯಾವನ್ನೂ ಅವಲಂಬನೆ, ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಇವೆಲ್ಲ ವಿಷಯ ಅದಾವ. ನಮ್ಮಿಂದ ಅರಿವಿಸ್ಕೊಳ್ಳೆಲ್ಲ ವಿಷಯ. ಈ ವಿಷಯ ವಸ್ತುಗಳನ್ನು ಅವಲಂಬನೆ ಮಾಡಬೇಡ ಸುಖ ಶಾಂತಿಗೋಸ್ಕರವಾಗಿ. ನಾವಂದ್ರೆ ಯಾರು ಇಲ್ಲೇ? ಈ ಇದನ್ನು ನಾವು ಲಾಭ, ಮನುಷ್ಯನ ಜನ್ಮದ ಲಾಭ ತನ್ನನ್ನು ತಾ ತಿಳಿದ್ರೊಳಗೆ ನಮ್ಮ ನಿಜವನ್ನು ನಾವು ತಿಳ್ಕೊಂಡಾಗ ನಮ್ಗೆ ಲಾಭ ನೋಡಿ. ಅದನ್ನು ಬಿಟ್ಬಿಟ್ಟು ನೀ ಬಾಕಿದ್ದು ಏನು ಮಾಡಿರೋ ತೋರಿಡುವುದಿಲ್ಲ, ನಾಶ ಆಗಿ ಹೋಗ್ತದೆ. ಎಂದೂ ನಾಶ ಆಗದ, ಯಾವಾಗಲೂ ಇರುವಂತಹದ್ದು ಸುಖರೂಪವಾದಂತಹ ನೀನು ನೀನು ಆನಂದ ಸ್ವರೂಪನ. ಅದನ್ನು ನಂಬು, ಅದೇ ಆತ್ಮ. ಅದನ್ನ ಎಲ್ಲವನ್ನು ಅರಿತಕ್ಕಂಥದ್ದು, ಯಾವಾಗಲೂ ಇರ್ತಕ್ಕಂಥದ್ದು. ಅದು ಅರಿವಿಸ್ಕೊಳ್ಳೋದು ಯಾವುದೂ ಆತ್ಮ ಅಲ್ಲ. ದೇವ್ರ ಭೇಟಿಯಾಕವು ಎಂದೂ ದೇವ್ರ ಭೇಟಿಯಾಗವು ದೇವ್ರಲ್ಲವು. ಅವೆಲ್ಲ ತೋರಿಕೆ. ಅವು ನಾಮರೂಪಗಳು ಭೇಟಿಯಾಕವು. ನಿನಗೆ ತೋರಿಕೆ ಭೇಟಿಯಾಗ. ದೇವ್ರು ಎಂದೂ ಪ್ರತ್ಯಕ್ಷ ಆಗೋದಿಲ್ಲ. ಭೇಟಿ ಆಗೋದು ದೇವ್ರು ಅಲ್ಲ. ಅದು ದೇವಿ ಪ್ರತ್ಯಕ್ಷ ಆದ್ಲ, ದೇವ್ರ ಪ್ರತ್ಯಕ್ಷ ಆದ ಅಂತ ಕತಿ ಓದ್ತೇವೆ. ಯಾಕ್ರಿ ಅವೆಲ್ಲ ಅಂಥವೆಲ್ಲ ದಾರಿ ತಪ್ಪಿಸುವವೆಲ್ಲ. ಕೋಳೂರು ಕೊಡಗಸಕ್ಕೆ ಭೇಟಿ ಆದ ದೇವರು ಹಾಲು ಕೊಡದ, ಬೇಡರ್ ಕಣ್ಣಪ್ಪಗ ಹಚ್ಚಿದ, ಏನೇನು ಹೇಳ್ತಾರಲ್ಲ. ಊರ್ಲಿ ಹಾಕೊಳಕ್ ಬಂದು ಭಕ್ತ ಮಾರ್ಕಂಡೆ ತಡದ, ಏನೇನು ಭಕ್ತಿ ಹೇಳ್ತಾರಿಲ್ಲ ಅವನು. ಅವೆಲ್ಲ ಭಕ್ತಿ ನಾವು ದಾರಿ ತಪ್ಪಿಸುವಲ್ಲ, ಅಸಂಬದ್ಧವೆಲ್ಲ ಅಂತ. ದೇವರು ಎಂದೂ ಪ್ರತ್ಯಕ್ಷವಾಗಲ್ಲ. ಪ್ರತ್ಯಕ್ಷ ಆಗುವುದು ದೇವರಲ್ಲ. ಮಂದಿರಗಳಿಗೆ ಕಾಣೋದೆಲ್ಲ ಅದು ನಾಶ ಆಗುವುದಂತೆ ಗ್ಯಾರಂಟಿನ. ಹಂಗೆ ಇದ್ದು ಬಿಡ್ಬೇಕು. ಮತ್ತೆ ಯಾಕೆ ಮಾಯ ಆತಪ್ಪ? ಅದು ತೋರಿಡುವುದು ತೋರಿಕೆ. ಅದಕ್ಕೆ ಇರಿಕಿಲ್ಲ. 3 ಕಣ್ಣು ಹಚ್ಕೊಂಡು ಬಂದು ನಿಂತಾನ ದೇವ್ರ ಪ್ರತ್ಯಕ್ಷ ಆದ್ರೆ ಅದು ಅಲ್ಲ ಅಂತ ತಿಳ್ಕೊ ಅಂತೇಳಿ. ಅದು ದೇವರಲ್ಲ. 3 ಕಣ್ಣು ಹಚ್ಕೊಂಡು ಏನಪ್ಪಾ ಇದು ಅದ್ಭುತ, ದೇವರು ನನಗೆ ದರ್ಶನ ಆಯ್ತು, ದೇವಿ ದರ್ಶನ, ಏನೇನು ಕಲ್ಪಿಸ್ಕೊಂಡು ಅದಲ್ಲ. ಎಂದೂ ಅದು ಪ್ರತ್ಯಕ್ಷ ಆಗುವುದು ದೇವರಲ್ಲ. ಅದು ಯಾವ್ದಾರ ಒಂದು ಪಿಶಾಚ್ ಇರಬೇಕು, ದೇವತೆಗಳಿರ್ಬೇಕು, ಪ್ರತ್ಯಕ್ಷ ಆಗುವೆಲ್ಲ ಅವ. ದೇವರು ಎಂದು ಪ್ರತ್ಯಕ್ಷ ಆಗುದು. ಸೂಕ್ಷ್ಮ ಶರೀರದೊಳಗೆ ತಿರುಗ್ತಿರ್ತಾವ, ವಾಸನ ಕಟ್ಕೊಂಡವೆಲ್ಲ. ಅವು ಒಂದು ಆಶೆ ಬುರ್ಕ ಇದ್ದದ್ದು. ಅವ ದೇವತೆಗಳನ್ನು ಸುಧಾ ಅವು ಆಶೆ ಬುರ್ಕರ. ಅವಕ್ಕೂ ತಿಳ್ಕೊಳಕ್ಕೆ ಆಗುದಿಲ್ಲ. ಅವು ವಾಸನ ಕಟ್ಕೊಂಡು ಹಂಗೆ ತಿರುಗ್ತಿರ್ತಾವ. ಮಾಹಿತಿ ಆಕತಿ. ಎಷ್ಟು ದಿನಕ್ಕೆ ಮಾಹಿತಿ ಆದ್ಮ್ಯಾಗ ಅದನ್ನು ಅನುಭವಕ್ಕೆ ತಗೋಬೇಕಂದ್ರೆ ಧ್ಯಾನಕ್ಕೆ ಕೂಡಬೇಕಾಕತಿ. ಧ್ಯಾನದಲ್ಲಿ ತೊಡಗದ ಹೊರತು ಸ್ವರೂಪದ ಅನುಭವ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಹೌದು, ಧ್ಯಾನದಲ್ಲಿ ತಲ್ಲಿನಾಗಬೇಕಲ್ಲ ಮನಸ್ಸು. ಆ ಪ್ರಕಾರ ವಾಸನ ಪೂರ್ಣ ನಾಶ ಆದಾಗ ಮನಸ್ಸು ಧ್ಯಾನದಲ್ಲಿ ತಲ್ಲಿನಕ್ಕೆ.
ಧ್ಯಾನಾವಸ್ಥಿತ ತದ್ಗತೇನು ಮನಸ್ಸ ಅಂತ. ಮನಸ್ಸು ಧ್ಯಾನದಲ್ಲಿ ತಲ್ಲೀನ ಆಗ್ಬೇಕಾತಂದ್ರೆ ಭೋಗ ವಾಸನೆಗಳೇನದಾವ ಸಮೂಲವಾಗಿ ನಾಶ ಆದಾಗ ಮನಸ್ಸು ಅಲ್ಲಿ ನಿಲ್ತೈತಿ. ಧ್ಯಾನದಲ್ಲಿ ಆನಂದದ ನೆನಪಿನಾಗ ಇರಿಸ್ಲಿಕ್ಕೆ ಬರ್ತೈತಿ ಮನಸ್ಸನ್ನು. ವಾಸನ ಇದ್ವು ಅಂದ್ರೆ ಅದು ಮನಸ್ಸು ನಿಲ್ಲುವುದನೇ ಇಲ್ಲ, ಮತ್ತು ಅದ್ರ ಕಡೆನ ಹೇಳ್ಕೊಂಡು ಹೋಗ್ತೈತೆ. ಅದನ್ನು ಮಾಡಕ್ಕೆ ಹಸ್ತೈತೆ, ಅದು ಜನ್ಮ ಜನ್ಮಾಂತರ ತಿರ್ಗ್ಲಿಕ್ಕೆ ಹಸ್ತೈತಿ. ಅದಕ್ಕೆ ಸ್ವಲ್ಪ ಉಳಿಯದಂತೆ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊಂತ ವಾಸನಾ ಕ್ಷಯ ಆದಾಗ ನಿನಗೆ ಇದ್ರ ಅನುಭವ ಆಕೈತಿ, ಜ್ಞಾನೋದಯ ಆಕೈತಿ. ನಿನಗೆ ಅಲ್ಲಿ ಮಠ ನಿನಗೆ ಆಗೈತಿ ಅನ್ನೋದು ಸುಳ್ಳು ಅದು. ಅದಕ್ಕೆ ನಾವು ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ನಿರಂತರ ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅವನು ಗಟ್ಟಿ ಮಾಡಿಕೊಂಡಾಗ ವಾಸನೆಗಳು ನಾಶಕ್ಕೆ ನೋಡ್ರಿ. ಹಂಗೆ ಆಗೋದಿಲ್ಲ, ಮುಕ್ತಿ ಆಗ್ಬೇಕಂದ್ರೆ ಮಹಾತ್ಮರ ಆ ವಾಸನೆಗಳನ್ನು ನಾಶ ಮಾಡ್ಕೊಳ್ಳಿಕ್ಕೆ ಅಂಥ ಯುಕ್ತಿಗಳನ್ನು ಮನನ ಮಾಡಬೇಕು. ಶ್ರವಣ ಮಾಡಿದ್ದಾನೆ ಮುಕ್ತಿಕಾಂತಿಯ ರತಿ ಸುಮ್ಮನಾಗುವುದೇ ಪರಯುಕ್ತಿಗಳನ್ನು ಅರಿದು ಕೂಡುವವರಿಗಲ್ಲದಿದೆ ಅಂತಹ ಶ್ರೇಷ್ಠವಾದಂಥ ಯುಕ್ತಿಗಳನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂತ ಇದ್ರೆ ಏನಾರ ನಿನಗೆ ಇದರಿಂದ ಪಾರಾಗಕ್ಕೆ ಸಾಧ್ಯ ಐತಿ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಬರೇ ಬಾಳೆ ಬದುಕಿನ ಸುದ್ದಿಪ್ಪ ಮುಂಜಾನೆ ಸಂಜೆ ಮಠ ಎಲ್ಲಿ ಹೋದ್ರು ಅದ, ಹೌದಿಲ್ಲ? ದಯವಿಟ್ಟು ಬಾಳೆ ಸುದ್ದಿ ತೆಗಿಬೇಡ ಅನ್ನೋರು ಅದಿರೇ ಇದ್ರಾಗ ಒಬ್ರ. ಇಲ್ಲಿ ಬಂದಿಂದು ಬರೇ ಅದ ಸುದ್ದಿ ಆಗ ಕಾಲಗಳು. ನಿಂದು ಹಂಗ ನಾಂದು ಹಂಗ, ನಿಂದು ಹಂಗ ನಂದು ಹಂಗ. ಏನು ಅನುಲಿ ಹೊಂದೋದನ್ನ, ಹೌದಿಲ್ಲ? ಅಜ್ಞಾನದೊಳಗಿನ ವ್ಯವಹಾರ ಇಲ್ಲ, ಅದು ಅಜ್ಞಾನವನ್ನು ಕಡಿಲ್ಲ. ಕತ್ತಲೆಯೊಳಗಿನ ಕರ್ಮ ಕತ್ತಲೆಯನ್ನು ಎಂದೂ ಕಡಿದರು. ಏನು ಮಾಡೋದು ಇನ್ನು ಕರ್ಮಕಾಂಡ ಮಾಡ್ತಿಲ್ಲ. ಇಷ್ಟು ಪೂಜೆ ಮಾಡೀನಿ, ದೇವ್ರು ನಡ್ಕೊಂಡು, ದಿಂಡ್ರು ನಡ್ಕೊಂಡು, ಇನ್ನೇನು ಮಾಡಿದ್ವಿ, ಯಾರ್ಯಾರು ಏನು ಹೇಳ್ತಾರೆ ಅದನ್ನೆಲ್ಲ ಮಾಡಿದ್ವಿ. ಹೋಗಿದ್ದೇನೆ ಸಂಕಟ. ಇದನ್ನ ಮಾಡ್ಕೊತ ಬಂದಿರೋದಿಲ್ಲ ಅಜ್ಞಾನದೊಳಗಿನ ವ್ಯವಹಾರ. ಆ ಹೇಳುಕರ ಏನು ಗೊತ್ತಾಕೈತೆ? ಅಜ್ಞಾನದೊಳಗೆ ಏನಾರ ಮಾಡೋ ಅವ ನಿಜವಾಗಿ ಜ್ಞಾನ ಏನಾರ ಮಾಡಂತ ಏನೋ ಹೇಳೋದಿಲ್ಲ. ಅವ ಯಾರಿಗೆ ಹೇಳೋದು? ಕರ್ಮವನ್ನು ಬೋಧಿಪನೇ ನಿಜ ಗುರು. ಅಜ್ಞಾನಿ ಹಂಗ ಅವ ಹೇಳಕ್ಕೆ ಹೋಗುದು. ಕರ್ಮವನ್ನು ಮಾಡುವ ಭವದಲ್ಲಿ ತೊಳಲು ಅಂತ ಹೇಳಕ್ಕೆ ಹೋಗುದಿಲ್ಲ. ಅವ ಕರ್ಮಗ ಅವನ್ನೆಲ್ಲ ಕಡೆಗಣಿಸಿ ನಿಂತು ನೋಡ್ಕೊ, ನಿನ್ನ ನಿಜ ಸ್ವರೂಪದ ಜ್ಞಾನ ಮಾಡ್ಕೊ. ಇದು ಕರ್ಮದ ಫಲ ಅಲ್ಲ, ಅದು ಮುಕ್ತಿ. ಮುಕ್ತಿ ಹೊಂದಬೇಕನ್ನೋರು ಕರ್ಮವನ್ನು ಕೈ ಬಿಡಬೇಕಾಗತ್ತೆ. ಕರ್ಮದಿಂದನೇ ಕಷ್ಟ ಅದ. ಯಾವುದೇ ಕರ್ಮ ಇಲ್ಲ, ಉತ್ಪಾದ್ಯನೂ ಅಲ್ಲ, ಸಂಸ್ಕಾರನೂ ಅಲ್ಲ, ಪರಿಣಾಮಿನೂ ಅಲ್ಲ, ಪ್ರಾಪ್ಯನೂ ಅಲ್ಲ. ಈ 4 ನಮೂನಿ ಕರ್ಮಗಳಿಂದ ಇದು ಮುಕ್ತಿ ನಮಗೆ ಸಿಗುದಿಲ್ಲ, ದುಃಖದಿಂದ ಬಿಡುಗಡೆ ಆಗುದಿಲ್ಲ. ಕರ್ಮ ಅಂದ್ರೆ ಮತ್ತಷ್ಟು ಕಷ್ಟ. ನಾವು ಟೀಕಾಕ್ ಹಚ್ಚೋದು ನಮ್ಮ ಅದಕ್ಕೆ ಜ್ಞಾನೋದಯ ಮಾಡ್ಕೊ. ಜ್ಞಾನದಿಂದ ಮಾತ್ರ ನಿನಗೆ ಮುಕ್ತಿ ಅಂತ. ಜ್ಞಾನ ದೇವತು ಕೈವಲ್ಯಂ ನತು ಕರ್ಮನ ಅಂತ ಅದಕ್ಕೆ ಅಂದಾರ. ಸ್ಪಷ್ಟವಾಗಿ ಶ್ರುತಿ ಹೇಳ್ತದೆ, ಎಚ್ಚರಿಕೆ ಕೊಡ್ತೈತೆ. ಬಿಡೋದನ್ನ ಕರ್ಮಗಳನ್ನು ಮಾಡುತ್ತಾ ಕೂಡುವುದೇ ಧರ್ಮದ ಇತ್ಯರ್ಥವೆಂದು ತಿಳಿಯದೆ ಆತ್ಮೋದ್ಧಾರಕ್ಕಾಗಿ ಮನೆಯನ್ನು ಬಿಟ್ಟು ಹೊರ ಬೀಳಿರಿ ಅಂತ ಎಚ್ಚರಿಕೆ ಕೊಟ್ಟು ಒಂದು ಶಂಕರಾಚಾರ್ಯ ಅದನ್ನೇ ಹೇಳಿದ್ರು. ಅದ್ರ ಕಡೆ ಲಕ್ಷ್ಯ ಇಲ್ಲೈತಿ. ಮತ್ತು ಏನಾರ ಮಾಡಬೇಕು, ಏನಾರು ಮಾಡಿದ್ರೆ ಏನಾರು ಆಕೈತಿ ಪಾನ. ಏನು ಆಗಬಾರ್ದು ಅನ್ನೋಂಗಿದ್ರೆ ಏನಾರ ಮಾಡೋದು ಕೈ ಬಿಡೋದನ್ನು. ಅದನ್ನು ಮಾಡಿನೇ ಇದನ್ನು ಮಾಡಿನೇ ಅದನ್ನು ಇದನ್ನು ಮಾಡಿ ಏನಾಗಿ ನೋಡ್ಕೊ. ಆಗೋದಾಗಿದ್ದು ಒಂದು ಚಲೋ ಕಮ್ಮಂದು ಏನು ಸರ ಆಗ್ಬೇಕಿಲ್ಲ. ಸೋರುದು ನಾರುದು ಹಾಕೊಂಡು ಕುಂತಿ ಕೆಟ್ಟ ಹೋಗೋದು ಆಗೋದು. ಕರ್ಮದಿಂದ ಅವೆಲ್ಲ ಅನಿತ್ಯ ಫಲಗಳು. ನಿತ್ಯವಾದ ವಸ್ತುವಿನ ಪ್ರಾಪ್ತಿ ಕರ್ಮದ ಫಲ ಅಲ್ಲ. ಮೋಕ್ಷ ಎಂದು ಕರ್ಮದಿಂದ ದೊರೆಯುತ್ತದೆ. ತಿಳಿದರೆ ಮೋಕ್ಷ ಮಾರ್ಗದ ಸುಲಭ ಪ್ರಾಪ್ತಿ ಅಂದ. ತಿಳಿಯದೆ ಏನೇನೋ ಕರ್ಮಗಳನ್ನು ಮಾಡ್ಕೋತ ಕೂಡೋದು ಎಂದೂ ನಿನಗೆ ಇದರಿಂದ ದುಃಖದಿಂದ ಬಿಡುಗಡೆ ಆಗುವುದಿಲ್ಲ. ಸಮಾಧಿ ಮತ್ತು ನಿದ್ರೆಗೆ ಬಹಳ ಅಂತರ. ಸಮಾಧಿಯಿಂದ ಎಚ್ಚರದವಾಗ ತೋರ್ಕಿ ಬುದ್ಧಿ, ಸತ್ಯತ್ವ ಬುದ್ಧಿ, ಸುಖ ಬುದ್ಧಿ ಇರುವುದಿಲ್ಲ ಅವಾಗ. ಆದರೆ ನಿದ್ದೆಯಿಂದ ಎಚ್ಚರದವಾಗ ಎಂದಿನಂತೆ ಇವ ಸುಖರೂಪ, ಇವ ಖರೆ ಅಂತ ತಿಳ್ಕೊಂತ ನಾಶ ಆಗಿರುವುದಿಲ್ಲ ವಾಸನ. ನಿದ್ದೆ ಮಾಡಿ ಎದ್ದವಾಗ. ಆದ್ರೆ ಸಮಾಧಿ ಹತ್ತಿದವಾಗ ನಾವು ವಾಸನ ನಾಶ ಮಾಡಿಕೊಂಡಾಗ ಸಮಾಧಿ ಇರ್ತದೆ. ಯಾವ ವಸ್ತುಗಳ ಬಗ್ಗೆನೂ ಅವಾಗ ಇಚ್ಛಾ ಇರುವುದಿಲ್ಲ ಅಂತ. ಸಮಾಧಿಯನ್ನು ಹೊಂದಿದವಾಗ ಎಲ್ಲ ಗೊತ್ತಿರ್ತದೆ ಅವಾಗ. ಇವೆಲ್ಲ ಅನಿತ್ಯದ ದುಃಖ ರೂಪಿ ಇದಾವನು ಅಂತ ಜ್ಞಾನವನಲ್ಲಿ ಜಾಗ್ರತೆ ಇರ್ತದೆ. ಇದು ತಿಳಿಯಲೇ ಅಡಗಿರ್ತೈತಿ, ಅಲ್ಲಿ ತಿಳಿದಿರ್ಬೇಕಾಗಿ. ತಿಳಿದಿದ್ರೆ ಅದು ಜ್ಞಾನ ಸಮಾಧಿ, ತಿಳಿಯಲೇ ಇದ್ರೆ ಅದು ನಿದ್ದೆ ಅಂತ.
ಅದಕ್ಕೆ ಅರಿವು ಸಹಿತ ಆನಂದದ ಸ್ಥಿತಿ. ಆ ಎಚ್ಚರಿಕೆಯನ್ನು ಪಡೆದಾಗ ನಿನಗೆ ಜ್ಞಾನ ಅಂತಾರೆ. ಅದಕ್ಕೆ ಬ್ರಹ್ಮಜ್ಞಾನ ಅಂತ. ಏನು ತಿಳಿಯಲೇ ಇರೋದು ಅದು ನಿದ್ದೆ. ಅದಕ್ಕೆ ಬ್ರಹ್ಮಜ್ಞಾನ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದ್ರೆ ಹೊರತು ಅಜ್ಞಾನಂ ಆನಂದಂ ಬ್ರಹ್ಮ ಅಂದಿಲ್ಲ. ತಿಳಿಯಲೇ ನಿದ್ದೆ ಆಗಿರೋದು ಅದು ಬ್ರಹ್ಮಜ್ಞಾನ ಅಲ್ಲ. ಅದು ಹೊರತು ತಿಳುವಳಿಕೆಯಿಂದ ನಿಮ್ಮ ನಿಜ ಸ್ವರೂಪದೊಳಗೆ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸೋದು, ಆನಂದದಲ್ಲಿ ನಿಲ್ಲಿಸೋದು. ಅದಕ್ಕೆ ಬ್ರಹ್ಮಜ್ಞಾನ ಅಂತ. ಆ ಎಚ್ಚರಿಕೆಯನ್ನು ಮೊದಲು ಮಾಡ್ಕೋಬೇಕಾಗಿತ್ತು. ಯಾವಾಗ ನಿನಗೆ ಆನಂದ ಅನುಭವ ಬಂದೈತಿ ನೋಡ್ಕೊಂಡು, ಅನ್ಯ ಭಾವನೆಗಳು ಅನ್ಯ ಕಲ್ಪನೆಗಳೆಲ್ಲ ಅಳದಾಗ ಪ್ರತಿಯೊಬ್ಬರಿಗೆ ನಮ್ಗೆ ಅನುಭವ ಬರ್ತದೆ. ಶಬ್ದ ಕಲ್ಪನಾ ಸರಸವನು. ಒಂದು ಕಲ್ಪನಾ ಉದಯ ಅಡಿಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಒಂದು ಕಲ್ಪನಾ ಅಡಿಗೆ ಇನ್ನೊಂದು ಕಲ್ಪನಾ ಉದಯ ಆಗೋಕ್ಕಿಂತ ಪೂರ್ವದಲ್ಲಿ ಕಲ್ಪನಾ ಇಲ್ಲದ ಸ್ಥಿತಿಯೊಳಗೆ ಸ್ಪಷ್ಟವಾಗಿ ಪ್ರತಿಯೊಬ್ಬರಿಗೆ ಇದು ಅನುಭವ ಬರ್ತದೆ. ಇದನ್ನು ಅನುಸಂಧಾನ ಮಾಡೋದನ್ನ ಧ್ಯಾನ. ಇದರ ಸಾಧನೆಯನ್ನು ಮಾಡಬೇಕಾಗಿತ್ತು. ಇದನ್ನು ಬಿಟ್ಟು ಬೇರೆ ಹಿಡ್ತಾನೆ ಇಲ್ಲ ನಾವು ಆನಂದದ ನೆನಪು ಮಾಡಲಿಕ್ಕೆ. ಶಂಕರಾಚಾರ್ಯ ಸ್ಪಷ್ಟ ಹೇಳಿಬಿಟ್ಟಾರೆ ಆನಂದ ಸೂತ್ರ ಹತ್ತಬೇಕಾದ್ರೆ, ನಷ್ಟೇ ಪೂರ್ವ ವಿಕಲ್ಪೇತು ಯಾವ ಧನುಷ್ಯನ ಉದಯಾತ್ ನಿರ್ವಿಕಲ್ಪಕ ಚೈತನ್ಯ ಸ್ಪಷ್ಟಂ ತಾವತ್ ವಿಭಾಸತೆ. ಯಾವುದು ಕಲ್ಪನಾ ಇಲ್ಲದ ಸ್ಥಿತಿಯೊಳಗೆ ಅಲ್ಲಿ ನಿನಗೆ ಎಲ್ಲರಿಗೆ ಅದು ಅನುಭವ ಬರ್ತೈತಿ. ಅದನ್ನು ಅನುಸಂಧಾನ ಮಾಡೋದನ್ನ ಧ್ಯಾನ ಅಂತ. ಯಾವ ಥರದ ಕಲ್ಪನೆಗಳಿಗೂ ಅವಕಾಶ ಕೊಡಲಿಲ್ಲ ಅಂದ್ರೆ ಏನಿರ್ತೈತಿ ನೋಡ್ಕೊರಿ. ನಿಮ್ಗೆ ಅನುಭವ ಬರ್ತೈತೆ ನಿಮ್ಮಲ್ಲಿ ಇದ್ದದ್ದು. ನಾವು ಕಲ್ಪನೆಗಳಿಂದ ಅದು ಮರೆಯಾಗೈತಿ. ನಮ್ಮ ಇರುವಿನ ಸ್ಥಿತಿ ಕಲ್ಪನೆಗಳಿಂದ ಆವರಣ ಹೊಂದಿದಂಥ ಇರು ಏನಾಗೈತಲ್ಲ, ಒಂದು ಕಲ್ಪನೆ ಅಡಿಗೆ ಇನ್ನೊಂದು ಕಲ್ಪನೆ ಉದಯಕ್ಕಿಂತ ಪೂರ್ವದೊಳಗೆ ಅದ್ರ ಕಡೆ ಲಕ್ಷ್ಯ ಕೊಟ್ಟಾಗ ಎರಡು ಕಲ್ಪನೆಗಳ ಮಧ್ಯಸ್ಥಿತಿ ಒಳಗೆ ಅದಕ್ಕೆ ಸಂಧ್ಯಾ ವಂದನೆ ಅಂತಾರೆ. ಅದನ್ನ ಅನುಸಂಧಾನ ಮಾಡಬೇಕು. ಅದಕ್ಕೆ ಬ್ರಹ್ಮಸೂತ್ರ, ಶಿವಸೂತ್ರ, ಮಂಗಲಸೂತ್ರ ಅಂತ ಕರೀತಾರೆ. ಆ ಸೂತ್ರ ಹತ್ತುವರೆಗೂ ನಾವು ಅಭ್ಯಾಸ ನಿರಂತರ ಮಾಡಬೇಕು. ಒಮ್ಮೆ ಆ ಸ್ಥಿತಿ, ಆ ಸೂತ್ರ ನಿನಗೆ ಹತ್ತಿ ಅಂದ್ರೆ ಬಿಡುದನ ಇಲ್ಲ. ಮಹಾತ್ಮನ ಮುಖಾಂತರ ಇದನ್ನು ಅಭ್ಯಾಸ ಮಾಡಿ ಆ ಸೂತ್ರ ಹಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ನೋಡ್ರಿ. ಸುಮ್ಮನೆ ಹೊರಗೆ ಕಣ್ಣು ಮುಚ್ಕೊಂಡು ಕುಂತ್ರೆ ಧ್ಯಾನ ಆಕತ್ತೆ. ನಾವು ಧ್ಯಾನ ಕುಂದ್ರಾಗ ನೀ ಯಾವ ಬೇಕಾದ ಆಸನದಾಗ ಕೂತಿದ್ದನ್ನು ನೆನಪಿನಾಗಿರಾಕ ಬರ್ಬೇಕು. ಯಾವ ಆಸನದ ನಿರ್ಬಂಧನೂ ಇಲ್ಲ ಇದಕ್ಕೆ. ನಿನಗೆ ಬೇಕಾದದ್ದು ಆರಾಮ್ ನೆನಪು ಮಾಡಕ್ಕೆ ಯಾವ ಆಸನ ಹಾಕ್ಬೇಕಾಗೈತಿ, ಇಂಥದ್ದು ಆಸನ ಅಂತ ಏನಿಲ್ಲ. ಯಾವುದೇ ಆಸನ ಸ್ಥಿರ ಇರ್ಬೇಕು ನಿನಗೆ. ಸ್ಥಿರಂ ಸುಖಾಸನಂ ಅಂತ. ಯಾವುದು ಸ್ಥಿರವಾದದ್ದೈತಿ ಅದು ಸುಖಾಸನ ಅಂತ. ಈಗ ಬಾಳೆದು ನೆನಪು ಮಾಡ್ಕೊತ ಅಡ್ಡಾಡ್ಕೊಂತ ಹೋದಾಗ ಮಾಡ್ತಿರ್ತೀಯಲ್ಲ, ಅಲ್ಲಿ ನಡಿಗಿನ ಆಸನ ಬರೀ ಅದೇ ಹೆಸನಾಗೆ ಹೊಕ್ಕಿರ್ತಾನೆ, ಮತ್ತೊಂದು ಹೆಸನ ಇಲ್ಲ. ಕಾಲ ಅಡ್ಡಾಡುವಂಗೆ ಹೊಕ್ಕಿರ್ತಾವೆ. ರೂಢಿಗತ ಕರ್ಮೇಂದ್ರಿಯ ಚಟುವಟಿಕೆ ನಡೆದಿರ್ತೈತಿ. ಒಳಗಿದ ಅಭ್ಯಾಸ ನಡೆದಿರ್ತೈತಿ. ಒಳಗೆ ತನ್ನ ಗುಂಗಿನಾಗಿರ್ತಾನಲ್ಲ, ಬಾಳೆದ ಗುಂಗಿನಾಗ. ಹಂಗೆ ಒಳಗೆ ಅಭ್ಯಾಸ ಆಂತರಿಕವಾಗಿ ನಡಿಬೇಕಿದೆ ನಮ್ಗೆ. ನಾವು ಮಂದಿಗೆ ತೋರಿಸೋ ಓಡಾಡ್ತೇವೆ. ಧ್ಯಾನ ಕುಂತಾರ ಸೋಗು ಮಾಡೋದು ಎಲ್ಲ ಎದಕ್ಕೆ ಬೇಕಾಗಿದ್ದೀವಿ? ಹಂಗೆ ಕುಂತಾಗ ನಿನಗೆ ಇದ್ರ ಅನುಭವ ಬರ್ತದೆ. ಹಂಗೆ ಬೇಕಾದಂಗೆ ಕುಂಡ್ರೆ ನಿನಗೆ ಅನುಕೂಲ ಆಗ್ಲಿಕ್ಕೆ ಭಾಳ ತನಕ ಕುಂಡ್ರಲಿಕ್ಕೆ ಯಾವ ಆಸನ ನಿನಗೆ ಅನುಕೂಲ ಆಗತ್ತೆ ಆ ಆಸನ ಮ್ಯಾಗ ಕೂತ ಇದನ್ನು ನೆನಪು ಮಾಡ್ಬೇಕು. ಯಾವ ಆಸನಗಳ ನಿರ್ಬಂಧನೂ ಇಲ್ಲ. ಮನಸ್ಸೊಂದು ಅದ್ರ ಕಡೆ ಎಲ್ಲ ಕೊಡೋದು ಒಂದ ಕೆಲಸದಲ್ಲಿ. ಮನಸ್ಸಿನಲ್ಲಿ ಯಾವುದೇ ವಿಷಯ ವಾಸನೆಗಳು ಬರ್ದಂಗೆ ಮಾಡ್ಕೋಬೇಕು ನೋಡ್ರಿ. ಅದು ಬರ್ದಂಗೆ ಮಾಡ್ಕೋದ ಚಿತ್ತಶುದ್ಧಿ. ಚಿತ್ತಶುದ್ಧಿ ಆಗಲಿಲ್ಲ ಅಂದ್ರೆ ಮೂಲ ವಸ್ತುವಿನ ಅನುಭವ ನಮಗೆ ಆಗೋದಿಲ್ಲ. ಹೌದು, ಅವಾಗ ಅಂತಃಕರಣ ಸ್ವಚ್ಛಕತೆ. ನಮ್ಗೆ ಯಾಕೆ ಅನುಭವ ಬರುವಲ್ಲಂದ್ರೆ ವಾಸನಾದಿಗಳದಾವು, ಬಯಕೆಗಳದಾವು. ಯಾವುದೂ ಬಯಕೆ ಇಲ್ಲದವ ಯಾರದಿರಿ ಅವ ಮುಕ್ತ. ಯಾವುದೇ ಇಚ್ಛಾ ಇಲ್ಲ ಅವಾಗ. ಅದ ಎಲ್ಲ ದುಃಖ ಕೊಡ್ತೈತಿ ಅಂತ ತಿಳಿದು ಯಾವ ಇಚ್ಛಾನು ಮಾಡಕ್ಕೆ ಹೋಗಲ್ಲ. ತೋರಿಕೆಯ ವಸ್ತುಗಳ ಇಚ್ಛೆಯನ್ನು ಮಾಡಕ್ಕೆ ಹೋಗೋದಿಲ್ಲ. ಯಾವಾಗಲೂ ಇದ್ದ ಇರುವಿನ ಕಡೆ ಎಲ್ಲ ಕೊಡ್ತಾನೆ. ಆನಂದದ ಅನುಸಂಧಾನ ಮಾಡೋ ಸೂತ್ರ ನಿನಗೆ ನೆನಪಿರ್ಲಿಲ್ಲ ಅಂದ್ರೆ ಏನು ಅನುಸಂಧಾನ ಮಾಡಪ್ಪ ನೀನು?
ಕೇಳಿದ್ದನ್ನು ನೆನಪಿಟ್ಕೊಂಡ್ರೆ ಮನನ ಮಾಡಕ್ಕೆ ಬರ್ತೈತಿ, ಅದನ್ನು ಅನುಸಂಧಾನ ಮಾಡಕ್ಕೆ ಬರ್ತೈತಿ. ಕೇಳೋ ಹೊತ್ನ್ಯಾಗ ತೋಡಿಸ್ಕೊಂಡು ಕುಂತ್ರೆ ಏನು ತಿಳಿಬೇಕು, ಏನು ಹೇಳಿದ್ರು ಅನ್ನೋದು ಗೊತ್ತಾಗುತ್ತೆ. ಒಳ್ಳೆ ತಿರುಗಿ ಕೇಳಿರಿ, ಏನು ಹೇಳಿದ್ರು, ಏನು ಕೇಳಿದಪ್ಪ ಅಂತಂದ್ರೆ ಭಾಳ ಚಲೋ ಹೇಳಿದ್ರಿ. ಏನಪ್ಪ ಚಲೋ ಅಂದ್ರೆ ಅದಕ್ಕೆ ಹೆಂಗೆ ಹೇಳಿದ್ರು ಹೇಳಂದ್ರೆ ಭಾಳ ಚಲೋ ಹೇಳಿದ್ರು ಬಿಡ ಅವರು, ಇಷ್ಟ ಹೇಳೋಕೆ ಏನು ಕೇಳಿದ್ವಿ ಒಳ್ಳೆಲ್ಲ ಇಲ್ಲ. ಮಾತಾಡ್ತೀರಪ್ಪ ಒಬ್ಬರ ಇದನ್ನು ಬಿಟ್ಟಿಂದ ಇದನ್ನು ಕೇಳಿದ್ದನ್ನು ಹೊಳ್ಳಿ ನೆನಪು ಮಾಡ್ತೀರಾ? ಬಿಡು ಪುರುಷೊತ್ತಲೆ ಚಲೋ ಆಯ್ತು, ಬಾಳೆ ಸುದ್ದಿ ಆ ಊರಾಗ ಹಂಗಾಯ್ತು, ಈ ಊರಾಗ ನೋಡಿ ಏನು ಮಾಡೋಣ, ಸಾಕಾಗೈತಿ ನಮಗೆ ಅದನ್ನು ಕೇಳಿ ಕೇಳಿ ಕೇಳಿ. ಹೌದಿಲ್ಲ? ಏನೂ ಉಪಯೋಗ ಇಲ್ಲ ಅದ್ರ ಬಗ್ಗೆ ನೀ ಕಾಲು ಕಳೆಯೋದನ್ನು. ಅದಕ್ಕೆ ಅವನು ಬಿಡಬೇಕು, ಬರಿಗತ ಗೋಷ್ಠಿಗಳನ್ನು ಬಿಡಬೇಕು, ಸೃಜನ ಗೋಷ್ಠಿಗಳನ್ನು ನಡೆಸಬೇಕು ಅಂತ ಯಾಕೆ ಹೇಳೋದು? ಹಾಳ ಉಪಯೋಗ ಇಲ್ಲದ ಮಾತುಗಳು ಬಿಡೋಂಗಿಲ್ಲ. ಅದ್ರಾಗ ಅವ್ನು ಮಾಡ್ಯಾರ ಹೊತ್ತು ಹೋಗೈತೆ ನಮ್ದು. ಯಾಕೆ ಕಟ್ಟಿ ಪಂಟು ಪಡ್ಕೊಂತ ಇದನ್ನು ಮಾಡ್ಕೊಂತ ಅಗಸ್ಯಾಗ ಇಂಥವೆಲ್ಲ ಬಸ್ ಸ್ಟ್ಯಾಂಡ್ನಾಗ ಕುಂತ್ಕೊಂಡು ಇದನ್ನ ವ್ಯವಹಾರ ಮಾಡೋದು ಬರೀ. ಏನು ಮಾಡಿದೀನಿ, ಏನು ಲಾಭ ಮಾಡ್ಕೊಂಡೆ? ಸಿಗ್ತಾವ ನಿನಗಲ್ಲಿ, ಎಲ್ಲಿ ಬೇಕಲ್ಲಿ ಈ ಮಾತು ಕಿವಿಗೆ ಬೀಳ್ತಾವ. ಅಲ್ಲಿ ಇರೋದನ್ನ ಬೇಡ, ಅಂಥ ಜಾಗದಾಗ ಹೋಗಿ ಕೊಂಡಿರ್ತೀನಿ. ಅಪಾಯಕರ ವಲಯ ಅಂದ್ರೆ ಅವಕ್ಕೆಲ್ಲ ಡೇಂಜರಸ್ ಪ್ಲೇಸ್. ಅದಕ್ಕೆ ಅಭ್ಯಾಸಿ ಅವನ್ನೆಲ್ಲ ವಾಚ್ ಮಾಡೋದು. ಸ್ಥಾನ ಪ್ರತ್ಯಾಹಾರ ಬೇಕು ನಮ್ಗೆ. ಸುರಕ್ಷಿತ ಸ್ಥಾನದೊಳಗಿದ್ದು ಇದನ್ನು ಅಭ್ಯಾಸ ಮಾಡಿದಾಗ ಏನಾರ ಉಳಿತೈತಿ ನೀನು. ಅಲ್ಲೇ ನೀನು ಸುರಕ್ಷಿತವಾಗಿ ಉಳಿತೀವಿ. ಅಲ್ಲಿ ಹೋದಿಂದ ಕಾಡಿಗೆ ಮನ್ಯಾಗ ಹೋಗಿ ಕುಂತೀನಿ, ಕಾಡಿಗೆ ಹತ್ತಲೇ ಬಿಡ್ತೈತೆ ನಿನಗೆ. ಯಾಕ್ರಿ? ಮತ್ತು ಅಲ್ಲೇ ಹೋಗಿ ಕುಂಡಿರ್ಬೇಕಂತಿ, ಅದ ಸುದ್ದಿ ಕೇಳ್ಬೇಕಂತಿ. ಅದನ್ನ ಜಗ ಬಿಡಾಕ ಹೋಗೋದು. ಇಲ್ಲಿ ಬರಾಕ ಒಲ್ಲೆಂತಿ, ಶುದ್ಧ ಆಗ್ಬೇಕರ್ತೈತಿ ಮನಸ್ಸು. ಇಲ್ಲಿ ಬಂದ ಕುಂತ್ರೆ ಶುದ್ಧ ಇರ್ತೈತಿವೋ, ಇನ್ನು ಅಲ್ಲಿ ಹೋಗಿ ಕುಂತ್ರೆ ಮನಸ್ಸು ಶುದ್ಧ ಇರ್ತೈತಿ ನೋಡ್ಕೊಳ್ಳಿ. ಅಂತ ಮಾತು ಕಿವಿಗೆ ಅಲ್ಲಿ ಬೀಳ್ತಾವನು, ಇಲ್ಲಿ ಬೀಳ್ತಾವ. ಯಾವ ವಿಚಾರಗಳು ನಿರಂತರವಾಗಿ ನಮಗೆ ಇಂತಹ ವಿಚಾರಗಳನ್ನು ಕೇಳ್ಕೊಂತ ಇದ್ರೆ ನಮ್ಗೆ ಸಮಾಧಾನ ಶಾಂತಿ ಸಿಗ್ತೈತಿ. ಅಂತಹ ಸ್ಥಾನವನ್ನು ಬಿಟ್ಟಾಗಲ್ಬಾರ್ದು. ಜಾಗೃತ ಸ್ಥಾನ ಅಂತ ಯಾಕಂದರೆ ಇವಕ್ಕೆ ಮಹಾತ್ಮರು ಎಚ್ಚರಗೊಳಿಸುವಂತಹ ಸ್ಥಾನಗಳು ಜಾಗೃತಗೊಳಿಸ್ತಾವಿಲ್ಲ ನಮ್ಮನ್ನು. ಇಲ್ಲಿ ಬಂದು ಕುಂಡಾಕಾಗುವುದಿಲ್ಲ, ಅಲ್ಲಿ ಮತ್ತು ಅಜ್ಞಾನಗಳು ಕೆಡುವಂಥ ವಿಚಾರಗಳು ಗಟ್ಟಿಯಾಗುವಂಥ ಅಂಥ ವಾತಾವರಣದೊಳಗೆ ನೀನು ಆಯುಷ್ಯ ಎಲ್ಲ ಏನೈತಪ್ಪ ಅಂತ ಸದಸ್ಯ ಆಗಿಬಿಟ್ಟಿನಿ. ಒಂದಿನ ತಪ್ಪೋಂಗಿಲ್ಪ. ಹೌದಿಲ್ಲ? ವಿಷಯ ಬಡಕರ ಸಂಘದ ಆಜೀವ ಸದಸ್ಯ. ಹೌದಿಲ್ಲ? ಆಜೀವ ಸದಸ್ಯ. ಶರೀರ ಹೊಡೋ ಮಠ ಅವನು ಹೋಗಲೇ ಬಂದೇನಪ್ಪ, ಕರೆಂಗುಡಿಗೆ ಬಂದೇನ ಬಾ. ಹೌದಿಲ್ಲ? ಅಲ್ಲಿ ಏನಾರ ಸುದ್ದಿ ಬರ್ತೈತೆ ಇಲ್ಲಿ ಅದು ಅಲ್ಲೇ ಹೋಗೋದು, ಮತ್ತು ಕಟ್ಟಿ ಪಂಟು ಪಡ್ಕೊಂತ ಕುಂಡ್ರೋದು. ಹೌದಿಲ್ಲ? ಇತ್ತಾಗ ಬಂದ್ರೆ ಅಗಸಿ, ಅತ್ತಾಗ ಬಂದ್ರೆ ಇವು ಯಾತ್ವಾ. ಇಲ್ಲಿ ಬಂದ್ರೆ ಸಂಜೆ ಮುಂದೆ ಹೊಕ್ಕೆವಳ ಇಲ್ಲಿ ಅಂದ್ರೆ ಅಲ್ಲಿ ಯಾಕ್ರಿ? ಯಾವಾಗಲೂ ಆರಾಮ್ ಬೇಕಾಗೈತಿ ನಿನಗೆ, ಮುಂಜಾನೆ ಅಟ್ಟು ಸಂಜೆ ಮುಂದೆ ಅಟ್ಟ ಬೇಕಾಗಿತ್ತು. ಯಾವಾಗಲೂ ಬೇಕಂದ್ರೆ ಯಾವಾಗಲೂ ಇದ್ರ ನೆನವನಾಗಿರಕ್ಕೆ, ಇದ್ರ ನೆನವನಾಗಿರ್ಲಿಕ್ಕೆ ಅನುಕೂಲ ಆಗುವಂಥ ವಾತಾವರಣ ಎಲ್ಲಿರ್ತೈತಿ ಅಲ್ಲಿ ಮನಸ್ಸನ್ನು ಶರೀರವನ್ನು ಇರುತ್ತೆ. ಅದಕ್ಕೆ ಅಡ್ಡಿ ಆಗುವಂಥ ವಾತಾವರಣ ಇರ್ತೈತಿ, ಆ ಸ್ಥಾನ ಕೈ ಬಿಡೋದನ್ನು. ನಮ್ಮ ಆನಂದದ ನೆನಪು ಮಾಡಲಿಕ್ಕೆ ಅನುಕೂಲ ಆದಂಥದ್ದು ವಾತಾವರಣ ಎಲ್ಲಿರ್ತೈತಿ ಅಲ್ಲಿ ನಾವು ವಾಸ ಮಾಡಬೇಕು ಹೊರತು ಅದಕ್ಕೆ ಪ್ರತಿಕೂಲ ಆಗುವಂಥ ವಾತಾವರಣದೊಳಗೆ ಅಲ್ಲಿ ಶರೀರನ ನಿಲ್ಲಿಸಬಾರ್ದು. ಒಂದು ಕ್ಷಣ ಕೂಡ ವ್ಯವಹಾರ ಪೂರ್ತಿಗೆ ಏಟು ಮಾಡ್ಕೊಂಡು ಸರಿದು ಬಿಡಬೇಕು. ಇಲ್ಲಾಂದ್ರೆ ಮತ್ತು ನಿನ್ನನ್ನು ಅದು ಗಟ್ಟಿ ಇದರಾಗ ಕಾಲು ಕಳಿಸ್ತದೆ. ಏನು ಸಂಘ ದೋಷ ಆಕೈತಿ ನಿನಗೆ, ಸಂಗತಿ ದೋಷ ಅಂತೀರಲ್ಲ. ಅದಕ್ಕೆ ಹಂಗಾಗೈತಿ ನಮಗೆಲ್ಲ. ಅಂಥವ್ರ ಸಂಘ ಮಾಡಿ ಮಾಡಿ ಅದು ಗಟ್ಟಿ ಹಾಕೊಂಡು ಏನು ಅದಕ್ಕೆ ಜ್ಞಾನಿಗಳ ಸಂಘ ಮಾಡಿದರೆ ಹೆಂಗಾಕಿತ್ತು, ವಿಚಾರವಂತರ ಸಂಘ ಮಾಡಿದರೆ ಹೆಂಗಾಕಿತ್ತು, ಜಡಬುದ್ಧಿ ಜಡ ಸಂಘ ಮಾಡಿದರೆ ಹೆಂಗಾಕೈತಿ ನೋಡ್ಬೋದು ನೀವು. ಎಲ್ಲ ನೋಡ್ಕೊ, ಮಾಹಿತಿ ಐತಿ. ಆದರೂ ಮತ್ತು ಅದರ ಸಂಘದಾಗ ಬಿದ್ದು ಒಳ್ಳೆಯಾಡಿನ ಅಂತ ಎಲ್ಲ ಮಾಡಿ ನೋಡು. ಸಾಧು ಸತ್ಪುರುಷರ ಸಂಘ ಮಾಡಿ ನೋಡು, ಅಂಥ ಸ್ಥಾನದೊಳಗೆ ವಾಸ ಮಾಡಿ ನೋಡು. ಸಾಕು, ಎಷ್ಟು ದಿನ ಮಾಡಿದ್ದೀನಿ ಅದ್ರಾಗ. ಅಗಸಿ ಸಂಘ ಸಾಕಪ್ಪ, ಇನ್ನು ಬ್ಯಾಡಿನ. ಇಲ್ಲಿ ಬಂದ ಅದಕ್ಕೆ ಮಾಡ್ಯಾರ ಇವನ್ನೆಲ್ಲ. ಯಾಕ್ರಿ? ಇಲ್ಲಿ ಬಂದು ಕುಂಡ್ರಾಕ ಮನಸ್ಸು ಆಗೋದಿಲ್ಲ. ಯಾಕ್ರಿ? ಅಲ್ಲಿ ಯಾರು ಇಲ್ಲಿ ಬಿಡ್ರಿ ಅಂತ ಪಂಟು ಬಿಡಾಕ್ ಬೇಕಲ್ಲ. ಹೌದಿಲ್ಲ? ಭಾಳ ಪುಣ್ಯನಿಂದ ಯಾರು ಭೇಟಿ ಆಗಬಾರ್ದಪ್ಪ ನಮ್ಗೆ. ಅದು ಆತ್ಮಚಿಂತನದೊಳಗೆ ತೊಡಗಾಕ್ ಬರ್ತೈತಿ. ಇನ್ನೊಬ್ಬ ಭೇಟಿ ಆದ್ರೆ ಮಂದಿ ಸುದ್ದಿಯ ಕಾಲು ಕಳಿತೀನಿ. ಇಬ್ಬರು ಕೂಡಿರ ಅಂದ್ರೆ ಮಂದಿ ಸುದ್ದಿ, ಇನ್ನೊಬ್ಬರು ಸುದ್ದಿ. ಹೌದಿಲ್ಲ? ಎಲ್ಲಿ ಬೇಕಾದಲ್ಲಿ ಹೋಗ್ನಿ, ಇನ್ನೊಬ್ಬರು ಕೂಡಿರ ಅಂದ್ರೆ ಮಂದಿ ಸುದ್ದಿನ ಕಾಲು ಕಳಿತಾನೆ, ತನ್ನ ಸುದ್ದಿ ಮರೆತು ಬಿಡ್ತಾನೆ.
ಅದಕ್ಕೆ ಯಾರೂ ಭೇಟಿ ಆಗಬಾರ್ದಪ್ಪ ನಮ್ಗನ್ನು. ಜನರ ಪರಿಚಯ ಇಲ್ಲದಿರಬೇಕು, ಬಲು ಏಕಾಂತವಾಗಿರಬೇಕು, ಹಿರಿದರ್ಶನವನ್ನು ಮಟ್ಟದಲ್ಲಿಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳ ಅಂತ ಹೇಳ್ಯಾರಿಲ್ಲ. ಎಲ್ಲದ ಮುಕ್ಳಿ ಬುಡಕ್ಕೆ ಹಾಕಿದ್ವಿ ಅವನ್ನೆಲ್ಲ ತಗೊಂಡು ಹಂಗೆ ಹೇಳ್ತಾರೆ ಹೇಳ್ರಿ ಅವರು. ನಾವು ಬಿಡ್ಬೇಕಲ್ಲ ಅದನ್ನ ಚಾಡಿ. ಹರಿಗ್ಯಾಡೋ ಚಾಡಿ ಒಮ್ಮೆ ಯಾಕ್ರಿ ಸರಿಗ್ಯಾಡಿ ಬಂದಾಗ, ಸರಿಗ್ಯಾಡೋ ದನ ಯಾಕ್ರಿ ಎಲ್ಲ ಹೊಲಿಗೇರಿಗೆ ಅಡ್ಡಾಡಿ ಬಂದಾಗ ಸರಿಗ್ಯಾಡಿದಾಗ ಅದಕ್ಕೆ ಬೇಷ್ ಆಗೋದು. ಒಮ್ಮೆ ಸರಿಗ್ಯಾಡಿ ಬಂದೆ ಅಂದ್ರೆ ಏನಾಕೈತಿ, ಎಲ್ಲ ಅದ ಹತ್ತಿ ಬಿಡ್ತು, ಅದ ವಾಸನ ಹತ್ಕೊಂಡ್ಬಿಡ್ತು. ಆ ಸುದ್ದಿ ಈ ಸುದ್ದಿ ಮತ್ತೆ ಸುಮ್ಮನೆ ಕುಂದ್ರಿದ್ರೆ ಮಂದಿ ಹೇಳ್ತೈತಿ, ನಿನಗೆ ಗೊತ್ತಿಲ್ಲ ಹಿಂಗಾಗಿತ್ತು, ಎದಕ್ಕೆ ಬಂತು ಕೆಲಸ ಇಲ್ಲ ನೀನು ಸುದ್ದಿಯ ನಿನಗೆ ಗೊತ್ತಿಲ್ಲ, ಇನ್ನೊಬ್ಬರು ಸುದ್ದಿಯ ಕಾಲ ಕಳಿಸತ್ವರೆ ಎದಕ್ಕೆ ಬಂತು. ಸುಮ್ಮನೆ ಕಾಲ ಕಳಿಸತ್ವ ಕೇಳು, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನಂಬಿ ನಿಜವನು ಮುಕ್ತಿ ಪಡೆಯದೆ ಮನುಜ ನೀನು ಅಂತ. ಇಷ್ಟು ದಿನ ಆದದ್ದು ಇವತ್ತು ಎಂಟು ಮ್ಯಾಗರ ಇಂಥ ಜಾಗೃತ ಸ್ಥಾನದೊಳಗೆ ಬಂದು ಇದ ಚಿಂತನೆ ಕಾಲ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋದು ಒಬ್ಬರಿಗೆ ಐತೆ ನೋಡಿ. ಅವು ವಾಸನ ಮನುಷ್ಯಾಗ ಯಾವ ನಮೂನಿ ವಾಸನೆ ಇರ್ತಾವ ಅಂತಲ್ಲೇ ಅಂಥವ್ರ ಸಂಗನ ಮಾಡ್ತಾನ. ಹೇಳ್ಕೊಂಡು ಹೋಗ್ತೈತೆ ಅದ್ರ ಸ್ವಭಾವ ಹಂಗೆ ಕುಂಡ್ರುಗೊಳ್ಳೋದಿಲ್ಲ. ಆ ಯಾರ್ಯಾರಿಗೆ ಏನೇನು ಬೇಕಾಗೈತಿ ಅಂಥ ವಾತಾವರಣದೊಳಗೆ ಅಲ್ಲೇ ಹೇಳ್ಕೊಂಡು ಹೋಗಿ ಅಲ್ಲೇ ಕುಂತು ಅಲ್ಲೇ ಕಾಲ ಹರಣ ಮಾಡ್ತೈತಿ ಹೊತ್ತು. ಇದು ಬೇಕಾಗಿಲ್ಲ ಅಂತ ಇದು ಬೇಕಾದೈತೆ ಅಂದ್ರೆ ಇದು ಬಿಟ್ಟು ಅಗಲುದು ನಾವು. ಮಹಾತ್ಮರ ಸಂಘ ಬಿಟ್ಟು ಅಗಲುದು ನಾವು. ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರುವಾಗಿ ಮತ್ತೆ ಪಾದದ ಕೆರವಾಗಿ ಅಂತಪ್ಪ ಗುರುವಿನ ಹತ್ತಲಿರಂದ ಸರ್ವಜ್ಞ ಅಂತ ಸಂಘ ಮಾಡೋದ್ರಿಂದ ನಿನಗಿದ್ದ ಸಂಸ್ಕಾರ ಗಟ್ಟಿಯಾಕತಿ. ಜಡ ಬುದ್ಧಿ ಜಡ ಸಂಘ ಮಾಡೋದ್ರಿಂದ ಅದು ಗಟ್ಟಿಯಾಕತಿ. ಇಲ್ಲಿ ಆದದ್ದೆಲ್ಲ ಕೇಳಿ ತಿಳಿಯಾದದ್ದನ್ನ ಮನಸ್ಸು ಅಲ್ಲಿ ಹೋಗಿ ಕುಂತ ಎಲ್ಲ ಹೊಲಸು ಮಾಡ್ಕೊಂಡ್ಬಿಡ್ತೀವಿ, ರಾಡಿ ಮಾಡ್ಕೊಂಡೆ ಅಲ್ಲೋ ಅಲ್ಲಿ ಹೋಗಿ. ಎಂಥ ಶಾಂತ ವಾತಾವರಣ ಇತ್ತು. ಈ ವಿಚಾರಗಳನ್ನು ಶ್ರವಣ ಮಾಡಿದ್ದನ್ನು ಮನನ ಮಾಡಿದ್ದನ್ನು ಅಲ್ಲಿ ಹೋಗಿ ಎಲ್ಲ ಹಾರಿಗೆಡಿಸ್ಕೊಂಡ್ಬಿಟ್ಟು ಅಂಥ ಸಂಘದಾಗ ಸುಮ್ಮನೆ ಕುಂಡ್ರಾನ ಆಗೋದಿಲ್ಲ. ನಿನಗೂ ಮಾತಾಡಕ್ಕೆ ಹೋಗಿ ಯಾಕ್ರಿ ಬಡಿಸ್ಕೊಂಡು ಬರ್ತಿ ಕಡಿಕ ಎದಕ್ಕೆ ಬೇಕಾಗೈತಿ ನಿನಗೆ? ಇವನು ಹತೋಟಿ ಒಳಗೆ ಇಟ್ಕೊಂಡಾಗ ಇದರ ಸಂಘ ಆತ್ಮ ಭಾವದೊಳಗೆ ಆನಂದದ ನೆನಪಿನಾಗ ಇರಾಕ್ ಬರ್ತೈತೆ ಅಂತ. ಮನಸ್ಸು ಇಂದ್ರಿಯಗಳನ್ನು ಹತೋಟಿ ಒಳಗೆ ಇಡ್ಬೇಕು. ಅವಾಗ ನಮ್ಮಲ್ಲಿ ವಿವೇಕ ಜಾಗೃತ ಆಗ. ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಳಕ್ ಬರ್ತೈತಿ. ಆ ವಿವೇಕವನ್ನು ಜಾಗೃತ ಮಾಡಿಕೊಳ್ಳೋ ಸಂಬಂಧ ನಾವು ಸತ್ಸಂಗ ಮಾಡ್ಬೇಕಾಗಿದೆ. ಬರೇ ಬಾಳೆ ಸಂಕಟ ಕಳ್ಕೊಳ್ಳೋ ಸಂಬಂಧ ಅಲ್ಲ ಸತ್ಸಂಗ. ಅದೇನೇ ಪ್ರಾರಬ್ಧಕ್ಕನುಸಾರವಾಗಿ ಬರ್ತಿರ್ತಾವೆಲ್ಲ ಇದು ಮುಖ್ಯತೆ. ಈ ಸಂಸ್ಕಾರವನ್ನು ಮಾಡಿಕೊಂಡು ನಿನ್ನ ಜನ್ಮ ಪಾವನಕ್ಕೆ ನೋಡಿ. ಅದಕ್ಕೆ ಬಿಟ್ಟು ಬಿಡದ ಈ ಸಂಸ್ಕಾರ ಶ್ರವಣ ಮನನ ನಿಧಿಧ್ಯಾಸನ. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಬೇಕಾದಂಥ ಅದೈತೆ ಅಂದ್ರು ಇದ್ರ ಕಡೆ ಲಕ್ ಕೊಟ್ಟು ಇದನ್ನು ತಿಳ್ಕೊಂಡು ಅದ ನೆನವನ್ಯಾಗ ಇರ್ಬೇಕನ್ನೋ ಹಂಬಲ ಬೇಕಲ್ಲ. ಮನ್ಯಾಗ ಸತ್ತೈತಿ ಹೆಣ ಕುಂತೈತಿ ಅಂದ್ರು ಸುಧಾ ಇಲ್ಲಿ ಬಂದು ಕೇಳಬೇಕು, ಇಂಥ ಸ್ಥಾನದೊಳಗೆ ಬರ್ಬೇಕು ಅನ್ನೋದು ಹತ್ತುದಿಲ್ಲ. ಶಿವಾನಂದ ಅಜ್ಜ ಅವರಿದ್ದಾಗ ಒಬ್ಬ ಹೆಣ್ಮಗಳ ಮಗ ಸತ್ತಾನು. ದಿನ ಕೇಳಿ ಸಂಸ್ಕಾರ ಇತ್ತಾಕಿ ಹೆಣ್ಮಗಳಿಗೆ ಚಿಲಕ ಹಾಕಿ ಸುದ್ದಿ ಮಾಡಿರಿ. ಶಾಸ್ತ್ರ ಟೈಮಿಗೆ ತೊಂದರೆ ಆಕೈತಿ, ಶಾಸ್ತ್ರ ಮುಗಿದ ಮ್ಯಾಗ ಸುದ್ದಿ ಮಾಡಿ ಅಂತ್ಯಕ್ರಿಯೆ ಮಾಡಿರತ್ತೆ ಅಂತ. ಅದನ್ನ ಅಲ್ಲೇ ಚಿಲಕ ಹಾಕಿ ಬಂದು ಸತ್ತ ಮಗನ ಶಾಸ್ತ್ರಕ್ಕೆ ಬಂದು ಕುಂತಾಳಾಕಿ. ಇಲ್ಲೇ ನಾಗನೂರೊಳಗೆ ಆದ ಘಟನೆ. ಆದ ನಂತರ ಸುದ್ದಿ ಮಾಡಿ ಅಂತ್ಯಕ್ರಿಯೆ ಮಾಡ್ಯಾರ. ಆಕೈತೆ ನಮಗೆ ಸತ್ತ ಮಗನ ಅಲ್ಲೇ ಚಿಲಕ ಹಾಕಿ ಬಂದು ಶಾಸ್ತ್ರ ಕುಂಡ್ರಕ್ಕಾಕತಿ. ಹಚ್ಚೆ ನಿನಗೇನು ಮನುಷ್ಯ ಅಂತ ಏನೈತಿ ಬಾಯಲ್ಲಿ ಮನೆಗೆ ಹಿಂದ ಆಗೈತಿ. ಇಲ್ಲಿ ಬಂದು ಕುಂತ ನೀವು ಹೌದಿಲ್ಲ, ಎಳ್ಕೊಂಬರ್ಲಿ ಅವನು ಹೋಗಿ ಗತ್ಲ ಹಿಡಿಸಿ ಎಲ್ಲಾರನ್ನು ಕೆಡಿಸಿ ಹೌದಿಲ್ಲ, ಇದೇ ಮಾಡ್ಕೊತ ಕುಂದತಿ. ಏನು ದೊಡ್ಡ ಕೆಲಸ ಸತ್ತಿದ್ದಿತ್ತು. ಸಾಯುದ ಏನ ಮಗ ಸಾಯಬಾರ್ದು ಅಂದ್ರೆ ಹೆಂಗ್ರಿ? ಸಾಯು ಗಂಡು ಸಾಯಬಾರ್ದು, ಸಾಯು ಹಿಂದೆ ಸಾಯಬಾರ್ದು, ಸಾಯು ಮಕ್ಕಳು ಸತ್ತು ಹೋಗೋ ಶರೀರ ಅವು. ಕೆಟ್ಟು ಹೋಗೋಣ ಅಲ್ಲ ಅವು. ಇದನ್ನು ಮಾಡ್ಕೋ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊ. ಎಲ್ಲಿ ಸಿಗಬೇಕು ನಿನಗೆ ಇಂಥ ವಿಚಾರ ಕಿವಿಗೆ ಬೀಳ್ತಾವ ನಿನಗೆ? ಇಂಥ ವಿಚಾರಗಳು ಬಹಳ ದುರ್ಲಭ. ಕಿವಿಗೆ ಬೀಳೋದು ಬಹಳ ದುರ್ಲಭ. ಅದರ ಆಸಕ್ತಿಯಿಂದ ಅದ್ರ ಕೇಳಿ ತಿಳ್ಕೋಬೇಕಂದ್ರೆ ನಾವು ಎಲ್ಲಿ ಹೋಗ್ಬಾವು. ನಾವು ಒಲುವಿನಿಂದ ಕೇಳೋರು ಎಷ್ಟು ಮಂದಿ ಇದ್ದೇವೆ, ಆಸಕ್ತಿಯಿಂದ ಕೇಳೋರು ಎಷ್ಟು ಮಂದಿ ಇದ್ದೇವೆ. ಒಲುವಿಲ್ದ ಕೇಳೋರು ಕೊಡ ಡಬ್ಬ ಹಾಕಿ ನೀರು ಸುರಿದಂಗೆ.
ಒಲವಿನಿಂದ ಕೇಳಿದ್ರು ಉಳಿತಿತ್ತದು. ಇದನಾವನ ಅರಿವನು ಅವನು ಒದೆದು ಸಂಸಾರವನ್ನು ಮುದದಿಂದ ಪಡೆಯವನು ಅಕಲಂಕವಾದ ನಿಜ ಪದವಂತ. ಸಂಸಾರ ಅಂದ್ರೆ ಬರೀ ಹೆಂಡ್ರು ಮಕ್ಕಳು ಅಂತಲ್ಲ, ಬದಲಾವಣೆ ಆಗುವುದನ್ನೆಲ್ಲ ಅವ್ನು ಕೈ ಬಿಡ್ತಾನ. ತೋರಿಕೆ ಸಂಬಂಧ ಎಲ್ಲ ತಪ್ಪಿಸ್ಕೊತಾನ. ಅವನು ಇರುವಿಕೆ ಕಡೆ ಎಲ್ಲ ಕೊಡ್ತಾನ. ಅವನು ಒಳಗಿನ ಕೆಲಸ ಮಾಡ್ತಾನ. ನಾವು ಹೊರಗೆ ಬಿಟ್ಕೊಟ್ಟು ಅಡ್ಡಾಡ್ದಲ್ಲ. ನಾವು ಹೆಂಡ್ರು ಮಕ್ಕಳನ್ನ ಬಿಟ್ಕೊಟ್ಟು ಓಡಿ ಹೋಗುದು, ಯಾವ್ದಾರು ಊರಿಗೆ ಹೋಗುದು, ಯಾವ್ದಾರ ಮಠ ಸೇರೋದು ಮಾಡೋದಿಲ್ಲ. ಒಳಗೆ ಆಂತರಿಕವಾಗಿ ಅಭ್ಯಾಸ ನಡೀತೈತೆ ಅವನು. ಏನ್ ನಾವು ಹೊರಗೆ ಬಿಡೋದು ಸನ್ಯಾಸವೇನು, ಒಳಗೆ ಬಿಡೋದು ಸನ್ಯಾಸ? ಮನುಷ್ಯನ್ಯಾಗ ಹಿಡ್ಕೊಂಡು ಕುಂತಿಯಲ್ಲ, ಅವ ಸುಖರೂಪದವ, ನಿತ್ಯದವ, ದುಃಖ ರೂಪಿದವ ಅಂತ ತಿಳಿದದ್ರ ಮ್ಯಾಗ ಆಸಕ್ತಿ ಇರಬಾರ್ದು ನೀನು. ತೋರ್ಯಾವ ತೋರ್ಯ ಒಂದಿಂದ ಅಡಗತಾವ. ಎಂದಿರೋ ಒಂದಿನ ಅಡುಗು. ನಾವು ಎಷ್ಟು ದಿನ ಇರ್ತಾವ ತೋರಿದ್ದಕ್ಕೆ ಅಡುಗುಕ್ಕಿರುವುದನ್ನ. ಅದ್ರ ಬೆನ್ನು ಐತೆ, ಅದ್ರ ಹಿಂಬಾಲಿ ಐತೆ ಅದಕ್ಕೆ ಎಕ್ಸ್ಪೈರ್ಡ್ ಡೇಟ್ ಮುಗಿದೈತೆ ಅದ್ರ ಗತಿ ಅಂತ. ಅದು ಅನಿತ್ಯವಾದದ್ದು ಐತಿ ಅಂತ ಯಾವಾಗಲೂ ಇದ್ರ ನೆನಪಿರ್ಬೇಕು ನೋಡ್ರಿ. ಯಾವಾಗಲೂ ಇದ್ದ ವಸ್ತು ಯಾವ್ದೈತಿ ಅದ ನಾನು. ಏನು ಹೋದರೂ ನಾ ಹೋಗುದಿಲ್ಲ. ನಾ ಯಾವಾಗಲೂ ಇದ್ದ ವಸ್ತು ಇರಾವ ನಾವು. ಈ ಅನುಭವ ನಮಗೆ ಅದನ್ನ ಅನುಭವ ಮಾಡ್ಕೋಬೇಕಾಗಿದ್ದ. ನಾನ ಹೊಕ್ಕೇನಂತಿಕೋ, ಹೋಗೋದು ಯಾವುದು, ನೀ ಯಾರು ನೋಡ್ಕೋ. ಶರೀರಾದಿಗಳು ತೋರ್ಯಾವ, ಅಡಗ್ತಾವ. ನೀನು ತೋರದೆ ಅಡಗದೆ ಅವುಗಳೆಲ್ಲ ಸಾಕ್ಷಿಯಾಗಿದ್ದು ಇರು ನೀನು. ಅರಿವು ನೀನು, ಆನಂದ ಸ್ವರೂಪ ನೀನು ಅನ್ನುವಂಥ ಜ್ಞಾನ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಅಂದಾಗ ನಮಗಿದು ಅನುಭವ ಗಟ್ಟಿ ಆಕೈತಿ. ಮಹಾತ್ಮರ ಶರೀರ ಜೀವಂತವಿರುವಾಗಲೇ ಪಾರಮಾರ್ಥ ವಿಷಯದ ಸಂಗ್ರಹ ಮಾಡ್ಕೋಬೇಕು. ಏನಾರ ಸಂಶಯ ಇದ್ರೆ ಈಗ ಕೇಳ್ರಿ ಅಂದ್ರೆ ಅವ್ರು. ಶರೀರ ಹೋದ ಮ್ಯಾಗ ಯಾರು ಕೇಳವ? ಆ ಗದ್ಗಿ ಗೊಂಬಿ ನಡ್ಕೊಂತ ಕುಂತ್ರಿ ಅದಕ್ಕೆ ಅವು ಹೇಳ್ತಾವ ನಿನಗೆ? ಗದ್ಗಿಗೆ ಗೊಂಬಿಗೆ ನಡ್ಕೊಂತ ಕೂತಿ ಅದ್ರ ಸಂಬಂಧ ಮಾಡಿಪ್ಪ ಅವನ. ಈ ವಿಚಾರ ಹೊಳಿದೈತೆ ನೀನು ಗದ್ಗಿ ಗೊಂಬಿ ನೋಡ್ಕೊಂತ ಕುಂತ್ರ. ಯಾವ ಮಹಾತ್ಮನೂ ನಡ್ಕೋ ಅಂತ ಹೇಳಿಲ್ಲ ಅದಕ್ಕೆ. ಗದ್ಗಿ ಗೊಂಬಿ ನೋಡ್ಕೋರ್ಪ, ನಿಮ್ಮ ವಾಸನ ಹೊಕ್ಕವಂತ. ಅವ್ರು ಹೇಳಿದ್ದನ್ನ ಮನನ ಮಾಡು. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಮನಸ್ಸುಗಟ್ಟ ಕೇಳು. ಕೇಳಿದ್ದನ್ನು ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡುವಂತ. ಗದ್ಗಿ ಗೊಂಬಿ ನಡ್ಕೋ ಅಂತ ಯಾವ ಮಹಾತ್ಮನೂ ಹೇಳಿಲ್ಲ, ಯಾವ ಶ್ರುತಿನೂ ಹೇಳಿಲ್ಲ. ಅವನ್ನೆಲ್ಲ ಕಿತ್ತೊಗೆಯವನ. ಇಷ್ಟು ನಾವು ಯಾಕೆ ಕಠೋರ ಆಗ್ಬೇಕಾಗೈತೆ ಅಂದ್ರೆ ಜನರ ಕಲ್ಯಾಣದಷ್ಟೇ. ನಿಮ್ಮ ಉದ್ಧಾರ ಆಗ್ಬೇಕಂದ್ರೆ ಗದ್ದಿಗೆ ಗೊಂಬೆ ಕಿತ್ತೊಗೆದ ಹೊರತು ನಿಮ್ಗೆ ಅಧ್ಯಾತ್ಮ ಹತ್ತುದಿಲ್ಲ. ಹೌದಿಲ್ಲ? ನೋಡಿರ್ಬೇಕಾದ್ರೆ ನೀವು ಆನಂದ ನೆನಪಿನಾಗ ಇವು ಗದ್ದಿಗೆ ಗೊಂಬೆ ಬರ್ತಾವ. ನಿಮ್ಗೆ ನೀತಿ ಸುಧಾ ಹತ್ತುದಿಲ್ಪ ನೀವು. ಗದ್ದಿಗೆ ಗೊಂಬೆ ನೆನಪು ಮಾಡ್ಕೋದು ಕೂತ್ರೆ ನೀತಿ ಹತ್ತುತ್ತೆ ನೀವು. ನೀತಿ ಸುಧಾ ಹತ್ತುದು ನಿಮ್ಗೆ. ಅವೆಲ್ಲ ಎದಕ್ಕೆ ಬೇಕಾಗಿರೋ? ಬೆರ್ಕಿ ಬುದ್ಧಿಯವ್ರು ಮಾಡಿದ ಅದ್ರ ಹೆಸರಿನ ಮ್ಯಾಗ ವಿಷಯ ಸಂಗ್ರಹ ಕೊಡ್ತೈತಿ, ಚೈನಿ ಹೊಡ್ಕೊಂತ ಅಡ್ಡಾಡಕ್ ಬರ್ತೈತಿ ಅಂತ ಮಾಡ್ಯಾರ. ಬೆರ್ಕಿ ಬುದ್ಧಿಯವ್ರು ಮಾಡಿದ ಕಸಬದಂತ. ವಿಶ್ವನ ಚರಟನ್ನು ಹೊತ್ನಾಗ ನೀನು ಗದ್ದಿಗೆ ಚರಟಲ್ಲನು. ವಿಶ್ವನ ಅಲಗಳಿಬೇಕನ್ನೋ ಹೊತ್ನಾಗ ನೀನು ಗದ್ದಿಗೆ ಅಲಗಳಿಗೆ ಹಿಡ್ಕೊಂಡು ಕುಂತ್ರಿ ಏನಕ್ಕೆ? ಅದ್ರ ಮ್ಯಾಗ ಹುಚ್ಚು ಧೈರ್ಯ ಬಂದ್ರೆ ನಿನಗೆ ತೀತೈತಿ. ನಾ ಹೇಳೋ ಮಾತಂತಿದ್ರ ಚೌರ್ ಆಕೈತೆ ನಮ್ಗೆ. ಅದ್ರ ಮ್ಯಾಗ ಹುಚ್ಚು ಎಷ್ಟು ಧೈರ್ಯ ಆಕೈತಿ ಅಂದಾಗ ನಮಗೆ ಇದ್ರ ಅನುಭವ ಆಕೈತಿ, ಗಟ್ಟಿ. ಅವೆಲ್ಲ ಚರಟ ಅದ. ವಿಶ್ವನ ಚರಟನ್ನು ಹೊತ್ನ್ಯಾಗ ಗದ್ದಿಗೆ ಗೊಂಬಿ ಚರಟ. ಅದ್ರಾಗಿನ ತಗೊಂಡು ಏನ್ ಮಾಡವನ್ನ? ಜಗತ್ನ್ಯಾಗ ಹೆಣ ಹೋಗೋದು ಕಟ್ಟಿ ರಗಡದಾವ ಜಗತ್ತಿನ ತುಂಬ. ಯಾಕ್ರಿ ಅವ್ನು ಮಾಡ್ಕೊಂತ ಸಿದ್ಧಾರೂಢರ ಗದ್ದಿಗೆ, ಶಿವಾನಂದರ ಗದ್ದಿಗೆ ತಗೊಂಡು ಏನ್ ಮಾಡವು? ಹೊಳಿ ಕಾಣಿಸವನ ಅಂದಿರ ತಗೊಂಡು. ಅದಕ್ಕೆ ಏನಪ್ಪ ಇವ್ರು, ಏನು ಇವ್ರಿಗೆ ಶಾಸ್ತ್ರ ತಿಳಿದಿಲ್ ಬಿಡ ಅಂದ್ರೆ ಅಜ್ಜಾರಿಗೆ ಅಲ್ಲ. ಅದು ಸಾಲಿ ಕಲ್ಕೊಂತ ಅಡ್ಡಾಡ್ರು. ಏನು ಅಂಥವ್ರ ಬೆಣ್ಣು ಹತ್ತಿಪ್ಪ ನೀನು, ಶರಣ್ಯಪ್ಪ ನೀನು. ನಮ್ಮ ಕೃಷ್ಣಾನಂದ ಸ್ವಾಮಿ ಏನು ಇರಣ್ಣ ಇಂಥವೆಲ್ಲ ಅಜ್ಜವ್ರ ಶಾಸ್ತ್ರ ಕೇಳ್ಯಾರ ಬಿಟ್ಟಾರ, ಸಾಲಿ ಕಲ್ಕೊಂತ ಅಡ್ಡಾಡ್ಯಾರ ಅವರು. ಅಲ್ಲಿ ನೋಡಲ್ಲಿ ಶಿವಾನಂದರ ಮೂರ್ತಿ ಧೂಳ ಹಿಡಿದು ಹೋಗೈತಿ. ಅದನ್ನ ವ್ಯವಸ್ಥೆ ತಗೋತೀನಿ ಅಂದ್ರೆ ನನಗೆ ಏನು ಅಪರಿ ಅದ ಹೆಸನದಾವ. ನಾವು ಹೌದಿಲ್ಲ, ಹೂ ಏರ್ಸೋದು, ಗೊಂಬಿ ಪೂಜೆ ಮಾಡೋದು, ಇದನ್ನ ಮಾಡಿದ್ರೆ ಅದ ಭಕ್ತಿ ಅಂತ ತಿಳ್ಕೊಂಡ. ಅಲ್ಲ ಅವ ನನ್ನ ಭಕ್ತ ಅಲ್ಲ. ನಾ ಅಲ್ಲದನ್ನ ಕಡೆ ಲಕ್ ಕೊಡ, ನನ್ನ ಕಡೆ ಲಕ್ ಕೊಡ, ನನ್ನ ಗೊತ್ತಾ ಹಿಡಿ. ಹೌದಿಲ್ಲ? ನೀ ಗದ್ಗಿ ಗೊಂಬಿನ ನಾನು ಅಂತ ತಿಳ್ಕೊಂಡು ಕುಂತೀಯಲ್ಲ ನೀವು. ಎಂದು ಉದ್ಧಾರ ಆಗ್ಬೇಕಪ್ಪ ನೀನು. ಅದಕ್ಕೆ ಎಚ್ಚರಾಗ್ರಿ. ಇನ್ನು ಮ್ಯಾಗ್ರೆ ನಿಜವನ್ನ ತಿಳ್ಕೋರಿ.
ಇಷ್ಟು ದಿನ ಆದದ್ದಾಗಿ ಹೋದ್ ಗೊತ್ತಿಲ್ಲದಕ್ಕೆ ಮಹಾತ್ಮರ ಅಂತವ್ರು ಸಿಗೋದು ಬಹಳ ದುರ್ಲಭ. ಅಜ್ಜವ್ರಂತವ್ರು ಯಾರು ಹೇಳ್ಬೇಕು ನಿಮಗೆ ಬಿಚ್ಚೆ ಇದ್ದದ್ದನ್ನೆಲ್ಲ ಇದ್ದಕ್ಕಿದ್ದಂಗೆ ಹೇಳೋರು ಯಾರು ಇಲ್ಲ ಈ ಜಗತ್ತಿನಾಗ. ಏನೋಪ್ಪ ಏನಾರು ಆದಿತ್ತು ನಮಗಂತ ಎಲ್ಲ ಸಾಲ ಸೊರಡೊಗ್ಗಿನ ಅಂತಿದ್ರು ಅವ್ರು. ಯಾರು ಸಾಲ ಸೊರಡೊಗ್ಗಿ ಖಾತೆದ್ದು ಅದಾವೆಲ್ಲ ಗದ್ದಿಗೆ ಗೊಂಬೆ ಇವನ್ನೆಲ್ಲ. ಏನು ಮಠ ಅಂದ್ರೆ ಶಾಶ್ವತವಾದ ಸುಖ, ಇದು ಕಟ್ಟಡ ಅಲ್ಲ, ಬಿದ್ದು ಹೋಗುದಿದು. ಹೌದಿಲ್ಲ? ಎಲ್ಲಿ ಶಾಶ್ವತವಾದ ಇರುವಿನ ಕಡೆ ಎಲ್ಲ ಕೊಟ್ಟಾಗ ನಾವು ಮಠಸ್ಥ, ಅಲ್ಲಿ ಮನಸ್ಸನ್ನು ನೆಲೆಯ ನಿಲ್ಸೋ ಮಠಸ್ಥ. ಈ ಕಟ್ಟಡ ಏನು ಮಾಡುವ ಅವನು? ಅದಕ್ಕೆ ಅವನು ಮೊದಲಿನ ಕಾಲದೊಳಗೆ ಅದಕ್ಕೆ ಮಹತ್ವ ಕೊಟ್ಟಿಲ್ಲ ಅವರು ವಿಚಾರವಂತರೆಲ್ಲ. ವಿಚಾರಕ್ಕೆ ಮಹತ್ವ ಕೊಟ್ಟೆ ಅಂದ್ರೆ ಈ ಜಗತ್ತಿನಾಗ ಏನು ಮಾಡೋದೆಲ್ಲ ನೀವು ವ್ಯರ್ಥಪ ಅನಿಸ್ತದೆ. ಆಡಂಬರ ಮಾಡ್ಕೋದು ಬಿಡೋದೆಲ್ಲ ನಿರರ್ಥಕತೆ ಇದು ಅಂತ. ಬೇಕಾಗಿಲ್ಲ, ಹೊರಗಿಂದ ಏನು ಬೇಕಾಗಿಲ್ಲ. ಏನು ಒಳಗ ಆಂತರಿಕವಾಗಿ ಇದನ್ನ ಅಭ್ಯಾಸ ಮಾಡಿ ಅನುಭವ ತಗೊಳ್ಳೋ ಕೆಲಸ ಅದ ನೋಡ್ರಿ. ಬಿಡುತ್ತೆ. ಸಕಲ ಸಾಧು ಸಂತುಮರ